ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು GDR ಸ್ಕೂಲಿಂಗ್ ಅಡ್ಡ. ಸೊ ಇವತ್ತಿನ ದಿನ ನಾವು ಕರ್ನಾಟಕ ಸ್ಟೇಟ್ ಬೋರ್ಡ್ ನ 6th ಕ್ಲಾಸ್ ನ ಸೆಕೆಂಡ್ ಚಾಪ್ಟರ್ ಹಿಸ್ಟ್ರಿದು ನಿಮ್ದೇನು SS ಬುಕ್ ಇದೆ, ಸೋಷಿಯಲ್ ಸೈನ್ಸ್ ಬುಕ್ ಇದೆ. ಆ ಸೋಷಿಯಲ್ ಸೈನ್ಸ್ ಬುಕ್ ನ ಸೆಕೆಂಡ್ ಚಾಪ್ಟರ್ ಇಂಡಿಯಾ ಅವರ್ ಪ್ರೈಡ್, ಆ ಒಂದು ಚಾಪ್ಟರ್ ನ ಇವತ್ತು ನೋಡೋಣ. ಓಕೆ, ಸೊ ಚಾಪ್ಟರ್ ಅಲ್ಲಿ ನೀವು ಏನನ್ನ ನೋಡ್ಬೇಕಾಗಿದ್ದಂತಂದ್ರೆ, ನೀವು ಮೇನ್ ಆಗಿ ಕಲ್ಕೊಳ್ಳೋದು ನಮ್ ಕಂಟ್ರಿ ಬಗ್ಗೆ, ಕಂಟ್ರಿ ಬಗ್ಗೆ ಏನೇನ್ ಇತ್ತು, ಯಾವ್ಯಾವ ಅವೇರ್ನೆಸ್ ಇದೆ, ಏನೇನು ಎಲ್ಲ ನಿಮ್ಗೆ ಗೊತ್ತಾಗುತ್ತೆ. ಕಂಟ್ರಿ ಬಗ್ಗೆ ಒಂದು ಪ್ರೈಡ್ ನಿಮ್ಗೆ ಬರುತ್ತೆ, ಒಂದು ಹೆಮ್ಮೆ ಬರುತ್ತೆ. ಓಕೆ, ಸೊ ಸ್ಟೂಡೆಂಟ್ಸ್ ಅಲ್ಲಿ ಏನಪ್ಪಾ ಅಂತಂದ್ರೆ, ಈ ಒಂದು ಚಾಪ್ಟರ್ ಕಲಿಯೋದ್ರಿಂದ ನಮ್ಮ ದೇಶದ ಬಗ್ಗೆ, ನಮ್ಮ ಕಂಟ್ರಿ ಬಗ್ಗೆ ನೀವು ಒಂದು ರೆಸ್ಪೆಕ್ಟ್ ಇಟ್ಕೋತೀರಿ. ಮತ್ತೆ ಒಂದೇನಪ್ಪಾ ಅಂತಂದ್ರೆ, ಅಲ್ಲಿ ನಮ್ಮ ದೇಶದಲ್ಲಿ ಏನೇನೆಲ್ಲ ಇಂಪಾರ್ಟೆಂಟ್ ಇನ್ಸಿಡೆಂಟ್ಸ್ ಅರ್ಲಿಯರ್ ಆಗಿದೆ ಅನ್ನೋದ್ರ ಬಗ್ಗೆ ನಿಮ್ಗೆ ಒಂದು ಬ್ರೀಫ್ ಏನು ಒಂದು ಮೆಸೇಜ್ ಇಲ್ಲಿ ಸಿಗ್ತಾ ಇದೆ. ಓಕೆ, ಸೊ ಇಂಡಿಯಾ ಅವರ್ ಪ್ರೈಡ್ ಚಾಪ್ಟರ್ ಸ್ಟಾರ್ಟ್ ಮಾಡೋಣ. ಓಕೆ, ಸೊ ನಾವ್ ಇಂಟು ದ ಚಾಪ್ಟರ್. ಫಸ್ಟ್ ಏನು ಸತೀಶ ಒಂದು ಕ್ವಶನ್ ಕೇಳ್ತಾನೆ ಟೀಚರ್ ನ. ಏನ್ ಕ್ವಶನ್ ಅಂತ ನೋಡೋಣ. ಮೇಡಮ್, ವೈ ಶುಡ್ ವಿ ಬಿ ಪ್ರೌಡ್ ಆಫ್ ಅವರ್ ಕಂಟ್ರಿ? ದಿಸ್ ವಾಸ್ ಅ ನ್ಯಾಚುರಲ್ ಕ್ವಶನ್ ಆಫ್ ಸತೀಶ್ ಅಂಡ್ ದ ಟೀಚರ್ ಆನ್ಸರ್ಡ್ ಇಟ್ ಇನ್ ಡೀಟೇಲ್. ಏನಂತೆ, ಸತೀಶ ಒಂದು ಕಾಮನ್ ಕ್ವಶನ್ ಕೇಳ ಟೀಚರ್ ನ. ಏನಂತ ಹೇಳಿ, ಮೇಡಮ್ ವೈ ಶುಡ್ ವಿ ಬಿ ಪ್ರೌಡ್ ಆಫ್ ಅವರ್ ಕಂಟ್ರಿ? ಯಾಕೆ ನಾವು ನಮ್ಮ ದೇಶದ ಬಗ್ಗೆ ಹೆಮ್ಮೆ ಪಡಬೇಕು, ಯಾಕೆ ನಾವು ಪ್ರೌಡ್ ಫೀಲ್ ಮಾಡ್ಕೋಬೇಕು ಅಂತ ಹೇಳಿ ಒಂದು ಕ್ವಶನ್ ಕೇಳ್ತಾನೆ. ಆ ಕ್ವಶನ್ ಕೇಳಿದಾಗ ಏನಾಗ್ತದೆ, ಟೀಚರ್ ಅದಕ್ಕೆ ಉತ್ತರ ಹೇಳ್ತಾರೆ. ಏನ್ ಉತ್ತರ ಹೇಳ್ತಾರೆ ಟೀಚರ್ ನೋಡೋಣ. ಓಕೆ, ಅದರ್ ಅಂಡ್ ಮದರ್ ಲ್ಯಾಂಡ್ ಆರ್ ಗ್ರೇಟರ್ ದೆನ್ ಹೆವನ್ಸ್ ಅಬೋ ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಶಿ. ಓಕೆ, ಸೊ ಇಲ್ಲಿ ಏನ್ ಹೇಳ್ತಾರೆ ಟೀಚರ್ ಅಂತ ಹೇಳಿದ್ರೆ, ಮದರ್ ಲ್ಯಾಂಡ್ ಏನಿದೆ, ನಮ್ಮ ಜನ್ಮಭೂಮಿ ಏನಿದೆ, ನಾವು ಯಾವ ಏರಿಯಾದಲ್ಲಿ ಹುಟ್ಟಿದೀವಿ. ಓಕೆ, ಸೊ ನಾವು ಭಾರತ ಭೂಮಿಯಲ್ಲಿ ಹುಟ್ಟಿದೀವಿ, ನಾವು ಭಾರತ ದೇಶದಲ್ಲಿ ಹುಟ್ಟಿದೀವಿ. ಇಂಡಿಯಾ ಅನ್ನೋ ಒಂದು ನಮ್ದೇನು ಜುರಿಸ್ಟಿಕ್ಷನ್ ಇದೆ, ನಮ್ದೊಂದು ಕಂಟ್ರಿ ಇದೆ, ಆ ಒಂದು ಕಂಟ್ರಿಯಲ್ಲಿ ನಾವು ಹುಟ್ಟಿದೀವಿ. ಸೊ ಮದರ್ ಲ್ಯಾಂಡ್ ಅಂದ್ರೆ ನಾವ್ ಏನ್ ಮಾಡ್ತೀವಪ್ಪ ಅಂತಂದ್ರೆ, ಏನು ಜನ್ಮಭೂಮಿ, ತಾಯಿಗೆ ಹೋಲಿಸ್ತಾ ಇದೀವಿ, ಜನನಿ ಅಂತ ಹೇಳ್ತಾ ಇದೀವಿ. ಮದರ್ಗ್ ನಾವು ಹೋಲಿಕೆ ಮಾಡ್ತಾವಿ. ಮದರ್ ಲ್ಯಾಂಡ್ ಮೀನ್ಸ್ ಮದರ್ ಈಕ್ವಲ್ ಟು ಮದರ್ ಹೋಲಿಸ್ತಾ ಇದೀವಿ. ಓಕೆ, ಸೊ ಮದರ್ ಲ್ಯಾಂಡ್ ಅಂತಂದ್ರೆ ಸ್ವರ್ಗ ಇದ್ದಂಗೆ ಅಂತ ಹೇಳಿ ಹೇಳ್ತೇವೆ. ಹೆವನ್, ಇಟ್ ಈಸ್ ಈಕ್ವಲ್ಸ್ ಟು ಹೆವನ್, ಅದಕ್ಕಿಂತ ಗ್ರೇಟ್ ಹೆವನ್ ಎಲ್ಲೂ ಇಲ್ಲ ಅಂತ ಹೇಳಿ ಇಲ್ಲಿ ಟೀಚರ್ ಹೇಳ್ತಾ ಇದ್ದಾರೆ. ಓಕೆ, ಸೊ ಇಂಡಿಯಾಸ್ ರೆಸ್ಪೆಕ್ಟ್ ಫಾರ್ ಮದರ್ ಲ್ಯಾಂಡ್ ಇಸ್ ಯೂನಿವರ್ಸಲ್. ಪೀಪಲ್ ಆಫ್ ಡಿಫರೆಂಟ್ ಕಂಟ್ರೀಸ್ ಇಮ್ಯಾಜಿನ್ ಇನ್ ಡಿಫರೆಂಟ್ ವೇಸ್ ದ ವರ್ಷಿಪ್ ಆಫ್ ಮದರ್ ಗಾಡೆಸ್ ಎಕ್ಸಿಸ್ಟೆಡ್ ಇನ್ ಇಂಡಿಯಾ ಅಂಡ್ ಇನ್ ಮೆನಿ ಏನ್ಷಿಯಂಟ್ ಸಿವಿಲೈಸೇಷನ್. ಓಕೆ, ಸೊ ಇಂಡಿಯಾ ಏನ್ ಮಾಡ್ತದಪ್ಪ ಅಂದ್ರೆ, ನಮ್ಮ ಮದರ್ ಲ್ಯಾಂಡ್ ಗೆ ಬಹಳ ಒಂದು ರೆಸ್ಪೆಕ್ಟ್ ಕೊಡ್ತದೆ. ಇದು ಯೂನಿವರ್ಸಲ್ ಆಗಿದೆ. ಓಕೆ, ಸೊ ಇದು ಬಿಟ್ರೆ ಬೇರೆ ಬೇರೆ ಕಂಟ್ರೀಸ್ ಜನ ಬೇರೆ ಬೇರೆ ರೀತಿಯಲ್ಲಿ ಅವ್ರ ಮದರ್ ಲ್ಯಾಂಡ್ ಗಳನ್ನ ಅವರು ಕಲ್ಪನೆ ಮಾಡ್ಕೊಂತಾರೆ. ದೇ ಇಮ್ಯಾಜಿನ್ ದೇರ್ ಮದರ್ ಲ್ಯಾಂಡ್ಸ್ ಆಸ್ ಇನ್ ಡಿಫ್ರೆಂಟ್ ವೇಸ್. ಬಟ್ ಇಂಡಿಯನ್ಸ್ ಅವ್ರು ವರ್ಷಿಪ್ ಮಾಡ್ತಾರೆ, ದೇವ್ರಂತ ಹೇಳಿ, ಗಾಡೆಸ್ ಅಂತ ಹೇಳಿ ಪೂಜೆ ಮಾಡ್ತಾರೆ. ಮದರ್ ಲ್ಯಾಂಡ್ ಅನ್ನ ತಾಯಿಗೆ ಹೋಲಿಸ್ತಾರೆ. ಓಕೆ, ಸೊ ವಿ ರೆಸ್ಪೆಕ್ಟ್ ಅವರ್ ಕಂಟ್ರಿ, ವಿ ರೆಸ್ಪೆಕ್ಟ್ ಅವರ್ ಮದರ್ ಲ್ಯಾಂಡ್ ಅಂಡ್ ವಿ ಈಕ್ವಲ್ ಟು ವರ್ಷಿಪ್ ಆಸ್ ಅ ಗಾಡ್. ಓಕೆ, ಸೊ ಮದರ್ ಲ್ಯಾಂಡ್ ನಾವ್ ಏನಂತ ದೇವ್ರಂತ ಹೇಳಿ ಪೂಜೆ ಮಾಡ್ತೇವೆ, ಹೌದಲ್ವಾ? ಓಕೆ, ಸೊ ಎಲ್ಲಿ ನಮ್ಮ ಭಾರತ ದೇಶದಲ್ಲಿ ಅಷ್ಟೇ, ನಮ್ಮ ಭಾರತ ದೇಶ ಮುಂಚೆ ಕೂಡ ಏನ್ಷಿಯಂಟ್ ಟೈಮ್ ಅಲ್ಲಿ ಕೂಡ, ಇವನ್ ಇನ್ ಏನ್ಷಿಯಂಟ್ ಸಿವಿಲೈಸೇಷನ್, ದೇ ಆಲ್ಸೋ ಯೂಸ್ ಟು ವರ್ಷಿಪ್ ಆಸ್ ಮದರ್ ಲ್ಯಾಂಡ್ ಆಸ್ ಅ ಗಾಡೆಸ್. ಓಕೆ, ಸೊ ಅವ್ರು ಕೂಡ ದೇವ್ರು ಅಂತ ಹೇಳಿ, ತಾಯಿ ಅಂತ ಹೇಳಿ ಮದರ್ ಲ್ಯಾಂಡ್ ನ ಪೂಜೆ ಮಾಡ್ತಾ ಇದ್ರು ಏನ್ಷಿಯಂಟ್ ಸಿವಿಲೈಸೇಷನ್ ಜನ ಕೂಡ. Man who was normed in the early days of his life gradually began to settle at convenient places. This was the beginning of a village life. ಏನಂತ ಹೇಳ್ತಿದ್ದಾರೆ, ಹಳೆ ಜನ ಅರ್ಲಿಯರ್ ಟೈಮ್ ಅಲ್ಲಿ, ಏನ್ಷಿಯಂಟ್ ಟೈಮ್ ಅಲ್ಲಿ ಪರ್ಸನ್ಸ್ ಏನ್ ಮಾಡಿದ್ರಪ್ಪ ಅಂತಂದ್ರೆ, ಮ್ಯಾನ್ ಏನ್ ಮಾಡ್ದ, ಮನುಷ್ಯರು ಏನ್ ಮಾಡಿದ್ರು ಅಂದ್ರೆ, ತಮಗೆ ಕನ್ವೀನಿಯಂಟ್ ಆದ ಪ್ಲೇಸ್ ಗಳಲ್ಲಿ ಸ್ಟೇ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು, ಅಲ್ಲಿ ಉಳ್ಕೊಳ್ಳೋದಿಕ್ಕೆ, ಸೆಟಲ್ ಆಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದಕ್ಕಿಂತ ಮುಂಚೆ ಅರ್ಲಿಯರ್ ದೆನ್ ದಟ್ ಹೆಂಗಿತ್ತು ಅಂತಂದ್ರೆ, ಸಮ್ ಡೇಸ್ ದೇ ವಿಲ್ ಸ್ಟೇ ಒನ್ ಪ್ಲೇಸ್ ಅಂಡ್ ನೆಕ್ಸ್ಟ್ ಡೇ ದೇ ವಿಲ್ ಮೂವ್ ಟು ಅನದರ್ ಪ್ಲೇಸ್. ಹಂಗೆ ಒಂದಿನ ಒಂದ್ ಕಡೆ, ಇನ್ನೊಂದ್ ದಿನ ಇನ್ನೊಂದ್ ಕಡೆ, ಇನ್ನೊಂದ್ ದಿನ ಇನ್ನೊಂದ್ ಕಡೆ, ಎಲ್ಲಿ ಫುಡ್ ಸಿಗುತ್ತೋ, ಎಲ್ಲಿ ನೀರ್ ಸಿಗುತ್ತೋ, ಆ ರೀತಿ ನೋಡ್ತಾ ನೋಡ್ತಾ ಅವ್ರ ಪ್ಲೇಸ್ ಗಳನ್ನ ಚೇಂಜ್ ಮಾಡ್ತಾ ಹೋಗ್ತಾ ಇದ್ರು. ಬಟ್ ಈ ಒಂದು ಟೈಮ್ ಅಲ್ಲಿ ಏನಾಗ್ಬಿಡುತ್ತೆ ಅಂತಂದ್ರೆ, ಅವರು ಕನ್ವೀನಿಯಂಟ್ ಪ್ಲೇಸ್ ಗಳನ್ನ ನೋಡ್ಕೊಂಡು ಒಂದೇ ಸ್ಥಳದಲ್ಲಿ ಸೆಟಲ್ ಆಗೋದಿಕ್ಕೆ ಶುರು ಮಾಡಿದ್ರು. ಸೊ ಆ ಸೆಟಲ್ ಏನಾಗಕ್ ಶುರು ಮಾಡಿದ್ರು, ಆವಾಗಿಂದ ವಿಲೇಜ್ ಲೈಫ್ ಏನಾಯ್ತು ಅಂದ್ರೆ ಸ್ಟಾರ್ಟ್ ಆಯ್ತು, ಬಿಗಿನ್ ಆಯ್ತು ಅಂತ ಹೇಳಿ ಹೇಳ್ತಾರೆ. ಆಸ್ ಟೈಮ್ ಪಾಸ್ಟ್ ವಿಲೇಜಸ್ ಕೇಮ್ ಟುಗೆದರ್ ಟು ಫಾರ್ಮ್ ಅ ಕಿಂಗ್ಡಮ್.
big or small, and kingdom combined to create empires. And this lead to the spirit of patriotism assuming a concrete shape. ಸೊ ಇಲ್ಲಿ ಏನಾಯ್ತು, ವಿಲೇಜ್ ಲೈಫ್ ಹೆಂಗ್ ಶುರು ಆಯ್ತು ಹಂಗ ಇಲ್ಲೊಂದ್ ಸ್ವಲ್ಪ ಜನ ಇದಾರೆ ಇದೊಂದ್ ವಿಲೇಜ್, ನೆಕ್ಸ್ಟ್ ಒಂದ್ ಸ್ವಲ್ಪ ಜನ ಇದಾರೆ ಅದೊಂದ್ ವಿಲೇಜು, ಹೀಗೆ ವಿಲೇಜ್ ಎಲ್ಲ ಸೇರಿ ಏನಾಯ್ತಪ್ಪ ಅಂತಂದ್ರೆ ಕಿಂಗ್ಡಮ್ ಆಗೋದಿಕ್ಕೆ ಶುರು ಆಯ್ತು. ಆ ಕಿಂಗ್ಡಮ್ ಸ್ಮಾಲ್ ಆಗಿರಬಹುದು ಅಥವಾ ಬಿಗ್ ಸೈಜ್ ಆಗಿರಬಹುದು. ಸೊ ಕಿಂಗ್ಡಮ್ಸ್ ಏನು ಎಸ್ಟಾಬ್ಲಿಷ್ ಆಗೋದಿಕ್ಕೆ ಶುರು ಆಯ್ತು, ಕಂಬೈಂಡ್ ಆಯ್ತು. ಆಮೇಲೆ ಕಿಂಗ್ಡಮ್ ಎಲ್ಲ ಕಂಬೈಂಡ್ ಆಗಿ ಏನಾಯ್ತಪ್ಪ ಅಂದ್ರೆ ಎಂಪೈರ್ ಆಗ್ಲಿಕ್ಕೆ ಶುರು ಆಯ್ತು. ಓಕೆ, ಸೊ ಇದೆಲ್ಲ ಸೇರಿ ಒಂದೇನಪ್ಪಾ ಅಂತಂತಂದ್ರೆ ಒಂದು ಪೆಟ್ರೋಟಿಸಮ್ ಒಂದು ಸಿಸ್ಟಮ್ ಅನ್ನ ಅವ್ರು ಮಾಡ್ಕೊಂಡ್ರು. ಇದೇ ರೀತಿ ಬೆಳೀತಾ ಸಿಸ್ಟಮ್ ಎಲ್ಲ ಮುಂದೆ ಹೋಗ್ತಾ ಬಂತು. ಇಟ್ ಈಸ್ ಆಲ್ಸೋ ಕನ್ಸಿಡರ್ಡ್ ಆಸ್ ಅನ್ ಇವಾಲ್ಯೂಷನರಿ ಡೆವಲಪ್ಮೆಂಟ್ ಆಫ್ ಜನಪದ ಇಂಟು ಮಹಾಜನಪದ. ಓಕೆ, ಸೊ earlier time ಅಲ್ಲಿ ಜನಪದ ಅಂದ್ರೆ ವೇರ್ ಪೀಪಲ್ ಸೆಟಲ್ಡ್, ದ ಪ್ಲೇಸ್ ವೇರ್ ದ ಪೀಪಲ್ ಸೆಟಲ್ಡ್ ವಿಚ್ ವಿ ಕಾಲ್ ನಾವ್ ಆಸ್ ಅ ವಿಲೇಜ್. ದಟ್ ಟೈಮ್ ಅವ್ರ ಏನಂತ ಕರಿತಾ ಇದ್ರು, ಜನಪದ ಅಂತ ಹೇಳಿ ಕರಿತಾ ಇದ್ರು. ಮತ್ತೆ ಜನಪದ ಸೇರಿದ್ರೆ ಮಹಾಜನಪದ ಅಂತ ಹೇಳಿ ಕರಿತಾ ಇದ್ರು, ಗ್ರೇಟ್ ಕಿಂಗ್ಡಮ್ ಅಂತ ಹೇಳಿ ಕರಿತಾ ಇದ್ರು. ಕಿಂಗ್ಡಮ್ಸ್ ಸ್ಮಾಲ್ ಕಿಂಗ್ಡಮ್ಸ್ ಎಲ್ಲ ಒಟ್ಟು ಸೇರಿ ಗ್ರೇಟ್ ಕಿಂಗ್ಡಮ್ ಆಗ್ತಾ ಇತ್ತು. ಹಂಗೆ ಮಹಾಜನಪದ. ಓಕೆ, ಸೊ ಇವೆಲ್ಲ ಡೆವಲಪ್ಮೆಂಟ್ಸ್ ಎಲ್ಲ ಅವಾಗೆ ಆಗೋದಿಕ್ಕೆ ಶುರು ಆಯ್ತು ಅಂತ ಹೇಳಿ ಹೇಳ್ತಾರೆ. And now coming to the name of our country. Okay, Bharatkhanda, Hindustan, India, Jambu Dvipa. These are the all another names of our country. Okay, as the title suggests, India is known now by different names since ancient time. Bharata is the name that is widely used. Our constitution has support to this. ಸೊ ಏನು ಇಂಡಿಯಾದ ಏನ್ ನೇಮ್ಸ್ ಇದಾವೆ, ಡಿಫ್ರೆಂಟ್ ನೇಮ್ಸ್ ಇದಾವೆ, ಬಹಳಷ್ಟು ನೇಮ್ಸ್ ಇದಾವೆ, ಅವೆಲ್ಲ ನಾವು ನೋಡಿದೀವಿ. ಓಕೆ, ಅಂಡ್ ಏನ್ಷಿಯಂಟ್ ಟೈಮ್ ಇಂದನೂ ಕೂಡ ಈ ನೇಮ್ಸ್ ಎಲ್ಲ ಕರಿತಾ ಬಂದಿದ್ದಾರೆ, ಡಿಫ್ರೆಂಟ್ ನೇಮ್ಸ್ ಇಂದ ಕರಿತಾ ಬಂದಿದ್ದಾರೆ ಆಸ್ ಭರತಖಂಡ, ಹಿಂದೂಸ್ತಾನ, ಜಂಬೂ ದ್ವೀಪ. ದೀಸ್ ಆರ್ ದ ಏನ್ಷಿಯಂಟ್ ಟೈಮ್ ನೇಮ್ಸ್. ಓಕೆ, ನಾಟ್ ಓನ್ಲಿ ದಿಸ್, ಭಾರತ ಈಸ್ ದ ನೇಮ್ ದಟ್ ವೈಡ್ಲಿ ಯೂಸ್ಡ್. ಆಲ್ಮೋಸ್ಟ್ ಎಲ್ಲ ಕಡೆ ಭಾರತ ಅಂತ ಹೇಳಿ ಜಾಸ್ತಿ ನಾವು ಯೂಸ್ ಮಾಡೋದು. ಇವನ್ ನಮ್ಮ ಕಾನ್ಸ್ಟಿಟ್ಯೂಷನ್ ಕೂಡ ಭಾರತ ಅನ್ನೋ ಒಂದು ಪದಕ್ಕೆ ಸಪೋರ್ಟ್ ಮಾಡ್ತದೆ. ಓಕೆ, ಡೂ ಯು ನೋ ಹೌ ಅವರ್ ಕಂಟ್ರಿ ಗಾಟ್ ದ ನೇಮ್ ಭಾರತ? ಭಾರತ ಅಂತ ನಮ್ಮ ಕಂಟ್ರಿಗೆ ಹೆಂಗ್ ನೇಮ್ ಬಂತು, ಹೆಂಗ್ ಹೆಸರು ಬಂತು, ನಮ್ಮ ದೇಶಕ್ಕೆ ಭಾರತ ಅಂತ ಹೇಳಿ ಹೆಸರು ಹೆಂಗ್ ಬಂತು ಅಂತ ಹೇಳಿ ನಿಮ್ಗೆ ಗೊತ್ತಿದೆಯಾ ಅಂತ ಕೇಳ್ತಾರೆ. ಅಕಾರ್ಡಿಂಗ್ ಟು ದ ಪುರಾಣಗಳ ಪ್ರಕಾರ, ಪುರಾಣಗಳಲ್ಲಿ ಮೆನ್ಷನ್ ಇರುತ್ತಲ್ಲ, ಪುರಾಣ ವೇದ ನಮ್ಮ ಹೋಲಿ ಬುಕ್ಸ್ ಏನಿದಾವಲ್ಲ. ಓಕೆ, ಸೊ ಅವುಗಳ ಪ್ರಕಾರ ಏನ್ ಹೇಳಿದಾರೆ ನೋಡಿ. ದೇರ್ ವಾಸ್ ಅ ಕಿಂಗ್ ನೇಮ್ಡ್ ಭರತ, ದ ಎಲ್ಡೆಸ್ಟ್ ಸನ್ ಆಫ್ ವೃಷಭನಾಥ. ದ ಲ್ಯಾಂಡ್ ರೂಲ್ಡ್ ಬೈ ಭರತ ಈಸ್ ನೋನ್ ಆಸ್ ಭರತ ಖಂಡ, ಭರತ ವರ್ಷ ಆರ್ ಭಾರತ ದೇಶ. ಓಕೆ, ಸೊ ಆಗಿನ ಟೈಮ್ದಲ್ಲಿ ವೃಷಭನಾಥ ಅಂತ ಹೇಳಿ ಒಬ್ಬ ರಾಜ ಇದ್ದ, ಅವನ ಮಗ ಭರತ ಅಂತ ಹೇಳಿ. ಸೊ ಆ ಭರತ ರಾಜ ಏನ್ ಮಾಡ್ತಾ ಇದ್ದಪ್ಪ ಅಂತಂದ್ರೆ ಈ ಪ್ಲೇಸ್ ನ ರೂಲ್ ಮಾಡ್ತಾ ಇದ್ದ. ಈ ಏನು ನಮ್ದು ಇಂಡಿಯಾ ಏನಿದೆ, ಈ ಇಂಡಿಯನ್ ಕಂಟ್ರಿನ ಇದು ಒಂದು ಜುರಿಸ್ಟಿಕ್ಷನ್ ಅನ್ನ ಆ ಭರತ ಅನ್ನೋ ರಾಜ ರೂಲ್ ಮಾಡ್ತಾ ಇದ್ದ. ಬಿಕಾಸ್ ಆಫ್ ಹಿಮ್, ಅವನ್ ಆಳ್ತಾ ಇದ್ದ ಪ್ಲೇಸ್, ಅವ್ನ್ ರೂಲ್ ಮಾಡ್ತಾ ಇದ್ದ ಪ್ಲೇಸ್ ಅಂತ ಹೇಳಿದಕ್ಕೆ ಭರತ ಖಂಡ ಅಂತ ಹೇಳಿ ಹೆಸರು ಬಂತು. ಲೇಟರ್ ಆನ್ ಇಟ್ ಬಿಕೇಮ್ಸ್ ಭರತ ವರ್ಷ, ನೆಕ್ಸ್ಟ್ ಭಾರತ ದೇಶ ಅಂತ ಹೇಳಿ ಆಯ್ತು. ಭಾರತ ಖಂಡ, ಭಾರತ ವರ್ಷ ಅಂತ ಹೇಳಿ, ಭಾರತ ದೇಶ ಅಂತ ಹೇಳಿ ಇದು ನೇಮ್ ಕಂಟಿನ್ಯೂ ಆಗ್ತಾ ಹೋಯ್ತು. ಓಕೆ, about 3000 years ago the Persian came in contact with the people of the Sindhu river valley. The Persian called the people Hindu. Later when the Greek came in contact with the Indians, in their spoken usage they used the word Hindu as Sindhus, and later on in Hindu. ಓಕೆ, ಸೊ ಏನಾಯ್ತು, 3000 years ಮೊದಲಲ್ಲಿ ಪರ್ಷಿಯನ್ಸ್ ಇಂಡಿಯಾಕ್ ಬಂದಿದ್ರು. ಕಾಂಟ್ಯಾಕ್ಟ್ ಇಂಡಿಯನ್ ಪರ್ಸನ್ ಜೊತೆ, ಪೀಪಲ್ಸ್ ಜೊತೆಗೆ ಕಾಂಟ್ಯಾಕ್ಟ್ ಅಲ್ಲಿ ಬಂದಿದ್ರು. ಯಾರು? ಪರ್ಷಿಯನ್ಸ್. ಓಕೆ, ಸೊ ಪರ್ಷಿಯನ್ಸ್ ಬಂದಾಗ ಇಂಡಿಯನ್ಸ್ ನ ಏನಂತ ಕರೆದ್ರು? ಹಿಂದೂ ಅಂತ ಹೇಳಿ ಕರೆದ್ರು. ಲೇಟರ್ ಆನ್ ಗ್ರೀಕ್ಸ್ ಬಂದ್ರಲ್ಲ, ಅವರ ಮಾತುಗಳಲ್ಲಿ ಮಾತು ಚೇಂಜ್ ಆಗ್ತಾ ಹಿಂದೂ ಇದ್ದದ್ದು ಸಿಂಧೂಸ್ ಅಂತ ಬಂತು. ಸಿಂಧೂಸ್ ಇದ್ದದ್ದು ಲೇಟರ್ ಆನ್ ಆಯ್ತು ಇಂಡಸ್ ಅಂತ ಹೇಳಿ ಆಯ್ತು. ಸಿಂಧೂಸ್ ಅಂತ ಇದ್ದದ್ದು ಏನಾಯ್ತಪ್ಪ ಅಂತಂದ್ರೆ ಇಂಡಸ್ ಅಂತ ಹೇಳಿ ಆಯ್ತು. ಓಕೆ, ವೆನ್ Persians arrived India, the word Hindu began to be used again.
they called our country Hindustan and the people Hindus and their religion Hinduism. ಓಕೆ, ಸೊ ಪರ್ಷಿಯನ್ಸ್ ಮತ್ತೆ ಬಂದ್ರು ಇಂಡಿಯಾಗೆ. ಆವಾಗ ಏನಪ್ಪಾ ಅಂದ್ರೆ ಹಿಂದೂ ಅನ್ನೋ ಪದದ ಬಳಕೆ ಮತ್ತೆ ಪ್ರಾರಂಭ ಆಯ್ತು. ಮತ್ತೆ ಪ್ರಾರಂಭ ಆದಾಗ ಒನ್ಸ್ ಅಗೈನ್ ದೇ ಸ್ಟಾರ್ಟೆಡ್ ಕಾಲಿಂಗ್ ಹಿಂದೂ. ಓಕೆ, ಹಿಂದೂಸ್ತಾನ. ಓಕೆ, ಸೊ ನೆಕ್ಸ್ಟ್ ಬಿಕಮಿಂಗ್ ಕಂಟಿನ್ಯೂಯೇಷನ್ ಆಗ್ತಾ ಅವ್ರು ಮಾತಾಡ್ತಾ ಹಿಂದೂಸ್ತಾನ ಅಂತ ಹೇಳಿ ಕರೆದ್ರು. ಮತ್ತೆ ಅಲ್ಲಿರೋ ಹಿಂದೂಸ್ತಾನದಲ್ಲಿರೋ ಜನರನ್ನ, ಪೀಪಲ್ಸ್, ಪಬ್ಲಿಕ್ ಅನ್ನ ಏನಂತ ಕರೆದ್ರು? ಹಿಂದೂಸ್ ಅಂತ ಹೇಳಿ ಕರೆದ್ರು. ಮತ್ತೆ ನಮ್ಮ ರಿಲಿಜನ್ ಅನ್ನ ಹಿಂದೂಯಿಸಂ ಅಂತ ಹೇಳಿ ಕರೆದ್ರು. Under the influence of the British, this country was called India and Hindu religion was called Hinduism in Western countries. Okay, so British rule ಏನ್ ಸ್ಟಾರ್ಟ್ ಆಯ್ತು, ಬ್ರಿಟಿಷ್ ಏನ್ ಬಂದ್ರು, ಬ್ರಿಟಿಷ್ ಕಂಟ್ರಿಗಳಲ್ಲಿ ಏನಾಯ್ತಪ್ಪ ಅಂತಂದ್ರೆ ನಮ್ಮನ್ನ ಇಂಡಿಯಾ ಅಂತ ಹೇಳಿ ಕರೆದ್ರು. ಮತ್ತೆ ನಮ್ಮ ರಿಲಿಜನ್ ಅನ್ನ ಹಿಂದೂಯಿಸಂ ಅಂತ ಹೇಳಿ ವೆಸ್ಟರ್ನ್ ಕಂಟ್ರಿಗಳಲ್ಲೆಲ್ಲ ಗುರುತಿಸಿದ್ರು, ಕರೆದ್ರು ಅಂತ ಹೇಳಿ ನಾವು ನೋಡಬಹುದು. ಯುರೋಪಿಯನ್ಸ್ ಹೂ ಇಂಟ್ರೊಡ್ಯೂಸ್ಡ್ ದ ಯುನಿಕ್ನೆಸ್ ಆಫ್ ಇಂಡಿಯಾ. ಯುರೋಪಿಯನ್ಸ್ ಎಲ್ಲ ಯುನಿಕ್ನೆಸ್ ಆಫ್ ಇಂಡಿಯಾ ಒಂದು ಗುರುತಿಸಿದಾರಂತ. ಅದ ಏನ್ ಗುರುತಿಸಿದಾರಂತ ಎಕ್ಸ್ಪ್ರೆಷನ್ ಕೊಟ್ಟಿದ್ದಾರೆ. ಲೆಟ್ ಸಿ. ಓಕೆ, ಸಮ್ ಇಂಗ್ಲಿಷ್ ಸ್ಕಾಲರ್ಸ್ ವರ್ ರೆಸ್ಪಾನ್ಸಿಬಲ್ ಫಾರ್ ಮೇಕಿಂಗ್ ದ ವರ್ಡ್ ನೋ ಆಫ್ ಇಂಡಿಯಾಸ್ ಗ್ಲೋರಿ. Prominent among them was William Jones, a Supreme Court judge who was also a brilliant Sanskrit scholar. Okay, so ಯುರೋಪಿಯನ್ಸ್ ಏನ್ ಬಂದಿದ್ರು, ಯುರೋಪಿಯನ್ಸ್ ಜನ ಏನ್ ಬಂದಿದ್ರು, ಅವರೆಲ್ಲ ಏನಪ್ಪಾ ಅಂದ್ರೆ ಇಂಗ್ಲಿಷ್ ಸ್ಕಾಲರ್ಸ್ ಏನಾಗಿದ್ರು, ವಿದ್ವಾಂಸರಾಗಿದ್ವು. ಅವರೆಲ್ಲರೂ ಇಂಡಿಯಾಸ್ ಒಂದು ಏನು ಗ್ಲೋರಿ ಇದೆ, ಒಂದು ಅದ್ಭುತತೆ ಇದೆ, ಅದನ್ನ ಜಗತ್ತಿಗೆ ವರ್ಡ್ ಗೆಲ್ಲ ಪಬ್ಲಿಷ್ ಮಾಡ್ಲಿಕ್ಕೆ, ಜಗತ್ತಿಗೆಲ್ಲ ತಿಳಿಸೋದಿಕ್ಕೆ ಏನು ರೆಸ್ಪಾನ್ಸಿಬಲ್ ಆಗಿದ್ರು ಅಂತ ಹೇಳಿ, ಅಂದ್ರೆ ಅವರೇ ಎಲ್ಲ ಪ್ರಚಾರ ಮಾಡಿದ್ದು, ಅವರೇ ರೆಸ್ಪಾನ್ಸಿಬಲ್ ಆಗಿದ್ದಾರೆ ಅಂತ ಹೇಳಿ ನಾವು ನೋಡಬಹುದು. ಓಕೆ, ಸೊ ಇವರೆಲ್ಲರಲ್ಲಿ ಪ್ರಾಮಿನೆಂಟ್ ಆಗಿದ್ದಂತಂದ್ರೆ ವಿಲಿಯಂ ಜೋನ್ಸ್ ಅಂತ ಹೇಳ್ತೀವಿ. ವಿಲಿಯಂ ಜೋನ್ಸ್ ವಾಸ್ ಅ ಸುಪ್ರೀಂ ಕೋರ್ಟ್ ಜಡ್ಜ್. ಅವರೊಬ್ಬ ಸುಪ್ರೀಂ ಕೋರ್ಟ್ ಜಡ್ಜ್ ಆಗಿದ್ರು. ಮತ್ತೆ ಸಂಸ್ಕೃತದಲ್ಲಿ ಅವರು ತುಂಬಾ ಬ್ರಿಲಿಯಂಟ್ ಆಗಿದ್ರು. ಓಕೆ, ಸಂಸ್ಕೃತ್ ಲ್ಯಾಂಗ್ವೇಜ್ ಅನ್ನ ಅವ್ರು ಕಲ್ತ್ರು ಇಂಡಿಯಾಕ್ ಬಂದು. ಸೊ ಅವ್ರು ಅದರಲ್ಲಿ ಬ್ರಿಲಿಯಂಟ್ ಆಗಿದ್ರು. ವಿದ್ವಾಂಸ ಅಂತ ಹೇಳ್ತೀವಿ, ಸ್ಕಾಲರ್ ಅಂದ್ರೆ ವಿದ್ವಾಂಸ ಅಂತ ಹೇಳ್ತೀವಿ, ಅದ್ರೊಳಗೆ ಪಂಡಿತರಾಗಿದ್ರು ಅವರು. ಓಕೆ, ಜೋನ್ಸ್ ರಿಮಾರ್ಕ್ಡ್ ವೊಕ್ಯಾಬ್ಯುಲರಿ ಆಫ್ ಸಂಸ್ಕೃತ್ ಲ್ಯಾಂಗ್ವೇಜ್ ಇಸ್ ವಂಡರ್ಫುಲ್. ಏನು ಅವ್ರು ಏನ್ ಮಾಡಿದ್ರಪ್ಪ ಅಂತಂದ್ರೆ ಸಂಸ್ಕೃತ ವೊಕ್ಯಾಬ್ಯುಲರಿಯನ್ನ ಬಹಳ ತುಂಬಾ ಅದ್ಭುತವಾದದ್ದು ಅಂತ ಹೇಳಿದ್ರು. ಮತ್ತೆ ತುಂಬಾ ಅವರ ವೊಕ್ಯಾಬ್ಯುಲರಿ ಏನಾಗಿತ್ತಪ್ಪ ಅಂತಂದ್ರೆ ರಿಚ್ ಆಗಿತ್ತು. ಸಂಸ್ಕೃತದಲ್ಲಿ ಅವರು ಎಕ್ಸ್ಪರ್ಟ್ ಆಗ್ಬಿಟ್ಟಿದ್ರು. ಓಕೆ, ಇನ್ನು 1784 ಸೆಂಚುರಿಯಲ್ಲಿ ಅವ್ರು ಏನ್ ಮಾಡಿದ್ರಪ್ಪ ಅಂತಂದ್ರೆ ಎಸ್ಟಾಬ್ಲಿಷ್ಡ್ ಏಷ್ಯಾಟಿಕ್ ಸೊಸೈಟಿ ಅಂತ ಹೇಳಿ ಒಂದು ಸೊಸೈಟಿಯನ್ನ ಎಸ್ಟಾಬ್ಲಿಷ್ ಮಾಡ್ತಾರೆ. ಲೇಟರ್ ಆನ್ ಆ ಸೊಸೈಟಿನ ಆದ ಆರ್ಗನೈಸೇಷನ್ ಅನ್ನ ರಿನೇಮ್ ಮಾಡ್ತಾರೆ. ಏನಂತ ಹೇಳಿ? ಏಷ್ಯಾಟಿಕ್ ಸೊಸೈಟಿ ಆಫ್ ಬೆಂಗಾಲ್ ಅಂತ ಹೇಳಿ ರಿನೇಮ್ ಮಾಡ್ತಾರೆ. ಯಾವಾಗ? 1832 ಅಲ್ಲಿ. ಫಸ್ಟ್ ಅರ್ಲಿಯರ್ ಏನ್ ಹೆಸರಿತ್ತು? ಏಷ್ಯಾಟಿಕ್ ಸೊಸೈಟಿ ಇನ್ 1784. ಆಫ್ಟರ್ ದಟ್ 1832 ದ ಆರ್ಗನೈಸೇಷನ್ ವಾಸ್ ರಿನೇಮ್ಡ್ ಆಸ್ ಅ ಏಷ್ಯಾಟಿಕ್ ಸೊಸೈಟಿ ಆಫ್ ಬೆಂಗಾಲ್. ಓಕೆ, ದಿಸ್ ಆರ್ಗನೈಸೇಷನ್ ಪಬ್ಲಿಷ್ಡ್ ದ ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಆಫ್ ಭಗವತ್ ಗೀತಾ. ಓಕೆ, ಸೊ ಈ ಒಂದು ಆರ್ಗನೈಸೇಷನ್ ಏನ್ ಮಾಡ್ತಪ್ಪ ಅಂತಂದ್ರೆ ಸಂಸ್ಕೃತ ಭಾಷೆಯಲ್ಲಿದ್ದ ಭಗವದ್ಗೀತೆಯನ್ನ ಇಂಗ್ಲಿಷ್ ಅಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಪಬ್ಲಿಷ್ ಮಾಡಿದ್ರು. ಓಕೆ, ಇಟ್ ಈಸ್ ದ ಫಸ್ಟ್ ಟ್ರಾನ್ಸ್ಲೇಟೆಡ್ ವರ್ಕ್ ಫ್ರಮ್ ಸಂಸ್ಕೃತ್ ಟು ಇಂಗ್ಲಿಷ್. ಅದೇನಾಗಿತ್ತಪ್ಪ, ಸಂಸ್ಕೃತದಿಂದ ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಮಾಡಿದ ಫಸ್ಟ್ ವರ್ಕ್ ಆಗಿತ್ತು ಅಂತ ಹೇಳಿ ಹೇಳ್ತಾರೆ. ಇಟ್ ಈಸ್ ದ ಫಸ್ಟ್. ಓಕೆ, ವಿಲಿಯಂ ಜೋನ್ಸ್ ಆಲ್ಸೋ ಟ್ರಾನ್ಸ್ಲೇಟೆಡ್ ಅದರ್ ವರ್ಕ್ಸ್ ಲೈಕ್ ಶಕುಂತಲಾ. ವಿಲಿಯಂ ಜೋನ್ಸ್ ಕೂಡ ಟ್ರಾನ್ಸ್ಲೇಟ್ ಮಾಡಿದ್ರು ಸಂಸ್ಕೃತದಿಂದ ಇಂಗ್ಲಿಷ್ಗೆ. ಸೊ ಅದರಲ್ಲಿ ಒಂದು ಎಕ್ಸಾಂಪಲ್ ಅಂದ್ರೆ ಶಕುಂತಲಾ ಅನ್ನೋ ಒಂದು ಕಥೆನ ಕೂಡ ಅವ್ರು ಏನ್ ಮಾಡಿದ್ರಪ್ಪ ಅಂದ್ರೆ ಟ್ರಾನ್ಸ್ಲೇಟ್ ಮಾಡಿದ್ರು. Later, the French and the German scholars continued to study Indian languages and culture. ಅದಾದ್ಮೇಲೆ ಫ್ರೆಂಚ್ ಮತ್ತೆ ಜರ್ಮನ್ ಇಂದ ಬಂದಂತಹ ವಿದ್ವಾಂಸರೇನಿದ್ರು, ಸ್ಕಾಲರ್ಸ್ ಏನಿದ್ರು, ಅವರು ಇಂಡಿಯಾದ ಬಗ್ಗೆ ಸ್ಟಡಿ ಮಾಡೋದು, ಇಂಡಿಯನ್ ಲ್ಯಾಂಗ್ವೇಜಸ್ ಅಂಡ್ ಇಂಡಿಯನ್ ಕಲ್ಚರ್ ಬಗ್ಗೆ ಸ್ಟಡಿ ಮಾಡ್ಲಿಕ್ಕೆ ಕಂಟಿನ್ಯೂ ಮಾಡಿದ್ರು, ಶುರು ಮಾಡಿದ್ರು ಅಂತ ಹೇಳಿ ಹೇಳ್ತಾರೆ. ಓಕೆ, ಸೊ ನಾವು ಏನ್ಷಂಟ್ ಇಂಡಿಯಾದ ಮ್ಯಾಪ್ ನೋಡ್ತೀರಿ. ನೀವು ಮ್ಯಾಪ್ ಅಲ್ಲಿ ನಿಮ್ಮ ಬುಕ್ಸ್ ಗಳಲ್ಲಿ ನೀವು ನೋಡಬಹುದು. ಇಲ್ಲಿ ಅಷ್ಟು ಕ್ಲಿಯರ್ ಕಾಣಿಸ್ತಾ ಇಲ್ಲ. ಓಕೆ, ಸೊ ಬುಕ್ ಗಳಲ್ಲಿ ನೀವು ನೋಡಬಹುದು. ಇಲ್ಲೆಲ್ಲ ಕೆಲವೊಂದು ಹಳೆ ಹೆಸರುಗಳಿದೆ, ಕೆಲವೊಂದು ಹೊಸ ಹೆಸರುಗಳಿದೆ, ಬೇರೆ 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 ಎಲ್ಲ ರೀತಿ ಹೆಸರುಗಳು ಇಲ್ಲಿ ಕೊಟ್ಟಿದ್ದಾರೆ. ಓಕೆ, ಯು ಕ್ಯಾನ್ ಸಿ ದ ನೇಮ್ಸ್ ಹಿಯರ್. ಓಕೆ, ಸೊ ಇಲ್ಲಿ ಎಲ್ಲ ಚೇಂಜ್ ಕೂಡ ಇರ್ತಾ ಇದೆ. ಹೆಸರುಗಳು, ಹಳೆ ಹೆಸರುಗಳು, ಹೊಸ ಹೆಸರುಗಳು ಎಲ್ಲ ಇದೆ. ಓಕೆ, ಸೊ ನೀವೆಲ್ಲ ನೋಡ್ಬೋದು. ಏನ್ಷಿಯಂಟ್ ಟೈಮ್ ಅಲ್ಲಿ ಇಂಡಿಯನ್ ಮ್ಯಾಪ್ ಈ ರೀತಿ ಇತ್ತು. ಪಾಕಿಸ್ತಾನ, ಅಫ್ಘಾನಿಸ್ತಾನ ಎಲ್ಲ ಕೂಡ ಇಂಡಿಯಾದಲ್ಲೇ ಬರ್ತಾ ಇತ್ತು. ಸೊ ಇದೊಂದೆಲ್ಲ ನಮ್ ಕಂಪ್ಲೀಟ್ ಇಂಡಿಯನ್ ಮ್ಯಾಪ್ ಆಗಿತ್ತು ಆ ಟೈಮ್ ಅಲ್ಲಿ ಅಂತ ಹೇಳಿ ನಾವು ನೋಡಬಹುದು. ಓಕೆ, observe the names of ancient places on the map. These are found in the inscription of those days. Most of the names of places names have changed. Example, Magadha, Bihar; Kalinga, Odisha; Chera, Kerala;
ಇಂದ್ರಪ್ರಸ್ಥ, ಡೆಲ್ಲಿ, ಪ್ರಯಾಗ, ಅಲಹಾಬಾದ್. ಓಕೆ, ಸೊ ವಾಟ್ ದೇ ಆರ್ ಸೇಯಿಂಗ್, ಏನ್ ಹೇಳ್ತಾ ಇದ್ದಾರೆ, ಈ ಮ್ಯಾಪ್ ಅಲ್ಲಿ ಕರೆಕ್ಟ್ ಆಗಿ ನೋಡಿ ನೀವು ನೇಮ್ಸ್ ಅನ್ನ, ಅವೆಲ್ಲ ನೇಮ್ಸ್ ಏನಪ್ಪಾ ಅಂತಂತಂದ್ರೆ ಇನ್ಸ್ಕ್ರಿಪ್ಷನ್ ನಲ್ಲಿ ಮೆನ್ಷನ್ ಮಾಡಿದ ನೇಮ್ಸ್ ಗಳೇ ಆಗಿವೆ ಅಂತ ಹೇಳಿ ಹೇಳ್ತಾ ಇದ್ದಾರೆ, ಮ್ಯಾಪ್ ಅಲ್ಲಿ ಕೂಡ ಹೇಳಿರೋದು. ಓಕೆ, ಸೊ ಮೋಸ್ಟ್ ಆಫ್ ದ ನೇಮ್ ಏನಾಗಿದೆಪ್ಪ ಅಂದ್ರೆ ಓಲ್ಡ್ ನೇಮ್ಸ್ಗೂ ನ್ಯೂ ನೇಮ್ಸ್ಗೂ ಚೇಂಜಸ್ ಆಗಿದೆ ಅಂತ ಹೇಳ್ತಾರೆ. ಫಾರ್ ಎಕ್ಸಾಂಪಲ್, ಅರ್ಲಿಯರ್ ಮಗಧ ಅಂತ ಏನ್ ಹೆಸರಿತ್ತು ಅದು ಇವಾಗ ಬಿಹಾರ್ ಅಂತ ಆಗಿದೆ. ಅರ್ಲಿಯರ್ ಕಳಿಂಗ ರಾಜ ಅಂತ ಏನಿತ್ತು ಅದು ಇವಾಗ ಒಡಿಶಾ ಅಂತ ಆಗಿದೆ. ಅರ್ಲಿಯರ್ ಚೆರ್ರ ಅಂತ ಏನಿತ್ತು ಅದು ಕೇರಳ ಅಂತ ಆಗಿದೆ. ಮತ್ತೆ ಅರ್ಲಿಯರ್ ಇಂದ್ರಪ್ರಸ್ಥ ಅಂತ ಏನ್ ಹೆಸರಿತ್ತು ಅದು ಡೆಲ್ಲಿ ಅಂತ ಆಗಿದೆ. ಪ್ರಯಾಗ ಅಂತ ಏನಿತ್ತು ಅದು ಕೂಡ ಇವಾಗ ಅಲಹಾಬಾದ್ ಅಂತ ಆಗಿದೆ ಪ್ರೆಸೆಂಟ್ ಡೇ ನಲ್ಲಿ ಅಂತ ಹೇಳಿ ನೋಡಬಹುದು. ಬಟ್ ಸಮ್ ಆಫ್ ನೇಮ್ಸ್ ಹ್ಯಾವ್ ರಿಮೈನ್ಡ್ ದ ಸೇಮ್ ಈವನ್ ಟು ದಿಸ್ ಡೇ. ಬಟ್ ಏನಂತೆ, ಸಮ್ ಆಫ್ ದ ನೇಮ್ಸ್ ರಿಮೈನ್ ಸೇಮ್. ಅವಾಗಿನ ಹೆಸರು ಅದೇ ಇತ್ತು, ಈಗ ಕೂಡ ಅದೇ ಇದೆ. ಫಾರ್ ಎಕ್ಸಾಂಪಲ್ ಯಾವ್ದಪ್ಪ ಅಂದ್ರೆ ಕಾಶ್ಮೀರ್, ನೇಪಾಳ್, ಕೈಲಾಸ, ಕುರುಕ್ಷೇತ್ರ, ಅಯೋಧ್ಯ, ಕಾಶಿ, ಮಥುರಾ. ಓಕೆ, ಸೊ ಇವೆಲ್ಲ ನೇಮ್ಗಳೇನಪ್ಪ, ಅರ್ಲಿಯರು ಅದೇ ಸೇಮ್ ನೇಮ್ ಇತ್ತು, ಇದು ಕೂಡ ಅದೇ ನೇಮ್ ಇದೆ ಅಂತ ಹೇಳಿ ಹೇಳ್ತಾರೆ. ದ ನೇಮ್ಸ್ ಆಫ್ ದ ಪ್ಲೇಸ್ ಚೇಂಜ್ ಪಿರಿಯೋಡಿಕಲಿ. ಪಿರಿಯೋಡಿಕಲಿ ಕೂಡ ನೇಮ್ಸ್ ಕೆಲವೊಂದು ಚೇಂಜ್ ಆಗಿದ್ದಾವೆ. ಫಾರ್ ಎಕ್ಸಾಂಪಲ್, ಮದ್ರಾಸ್ ಇದ್ದದನ್ನ ಚೆನ್ನೈ ಅಂತ ಹೇಳಿ ಕರೆದ್ರು. ಓಕೆ, ಪ್ರಯಾಗ ಅಂತಿದ್ದದನ್ನ ಅಲಹಾಬಾದ್ ಅಂತ ಕರೆದ್ರು. ಓಕೆ, ಬರೋದಾ ಇದ್ದದನ್ನ ವಡೋದರಾ ಅಂತ ಹೇಳಿ ಕರೆದ್ರು. ಬಾಂಬೆನ ಮುಂಬೈ ಅಂತ ಹೇಳಿ ಕರೆದ್ರು. ಸೊ ಈ ರೀತಿಯಲ್ಲಿ ಟೈಮ್ ಬೀಯಿಂಗ್ ನ ಹೆಸರುಗಳು ಕೂಡ ಪಿರಿಯೋಡಿಕಲಿ ಚೇಂಜ್ ಆಗ್ತಾ ಬಂತು. ದ ಮ್ಯಾಪ್ ಈಸ್ ಗಿವನ್ ಇನ್ ದ ಬಿಗಿನಿಂಗ್ ಇಟ್ ಸೆಲ್ಫ್. This introduce and helps to create an awareness of the change of names. ಓಕೆ, ಸೊ ಈ ಒಂದೇನ್ ಮ್ಯಾಪ್ ನೀವು ನೋಡೋದ್ರಿಂದ ನಿಮ್ಗೆ ಏನ್ ಅರ್ಥ ಆಗುತ್ತಂದ್ರೆ ಅರ್ಲಿಯರ್ ನೇಮ್ಸ್ ಹೇಗಿದ್ವು, ಈಗ ಹೇಗ್ ಚೇಂಜ್ ಆಗಿದೆ, ಟೈಮ್ ಬೀಯಿಂಗ್ ಎಲ್ಲ ಚೇಂಜ್ ಆಗ್ತಾ ಬಂದಿದೆ. ಸೊ ನೀವು ಆ ಚೇಂಜಸ್ ಅನ್ನ ನೋಡಬಹುದು. ಅರ್ಲಿಯರ್ ನೇಮ್ಸ್ ಏನೇನಿತ್ತು ಅಂತ ಅದನ್ನು ಕೂಡ ನಿಮ್ಗೆ ತಿಳ್ಕೋಬಹುದು ಅಂತ ಹೇಳಿ ಇಲ್ಲಿ ಹೇಳ್ತಾರೆ. ಗ್ರೇಟ್ ಕಾಂಟ್ರಿಬ್ಯೂಷನ್ಸ್ ಆಫ್ ಇಂಡಿಯನ್ಸ್ ಟು ದ ಫೀಲ್ಡ್ ಆಫ್ ಮ್ಯಾಥಮೆಟಿಕ್ಸ್. ಓಕೆ, ಸೊ ಮ್ಯಾಥಮೆಟಿಕ್ಸ್ ಅಲ್ಲಿ ಇಂಡಿಯನ್ಸ್ ಏನ್ ಕಾಂಟ್ರಿಬ್ಯೂಷನ್ ಇದೆ, ಲೆಟ್ ಸಿ. ಓಕೆ, ಇನ್ ದ ಎಡಿಕ್ಟ್ಸ್ ಆಫ್ ಅಶೋಕ ನಂಬರ್ಸ್ ಆರ್ ಯೂಸ್ಡ್ ಅಬಾಂಡೆಂಟ್ಲಿ. ಓಕೆ, ಸೊ ಆಗಿನ ಟೈಮ್ ಅಲ್ಲಿ ಏನಾಗಿತ್ತಪ್ಪ ಅಂತಂದ್ರೆ ಅಶೋಕನ ಟೈಮ್ ಅಲ್ಲಿ ನಂಬರ್ಸ್ ಎಲ್ಲ ತುಂಬಾ ಯೂಸ್ ಮಾಡ್ತಾ ಇದ್ರು. ದೀಸ್ ಆರ್ 2300 years ಓಲ್ಡ್. ಇದೆಷ್ಟು ಹಳೇದಪ್ಪ, 2300 years ಹಳೇದಾಗಿದೆ. ಯುರೋಪಿಯನ್ ನೇಷನ್ಸ್ ಡಿಡ್ ನಾಟ್ ನೋ ನ್ಯೂಮರಲ್ಸ್ ಈವನ್ 1000 years ಲೇಟರ್. ಯುರೋಪಿಯನ್ ಕಂಟ್ರೀಸ್ಗೆ ನಾವು 2300 ವರ್ಷಗಳ ಹಿಂದೆನೆ ನಮ್ಮ ಭಾರತದಲ್ಲಿ ನಂಬರ್ಸ್ ಗಳೆಲ್ಲ ಯೂಸ್ ಮಾಡ್ತಾ ಇದ್ರು. ಬಟ್ ಅದರ ನಂತರ ಆಫ್ಟರ್ 1000 year ಆಲ್ಸೋ ಯುರೋಪಿಯನ್ ಕಂಟ್ರೀಸ್ ನಾಟ್ ನೋ ಅಬೌಟ್ ದಿ ನಂಬರ್ಸ್ ನ್ಯೂಮರಲ್ ಯೂಸ್. ಓಕೆ, ಸೊ numerals, decimals, fractions and algebra are the contribution of ancient India. ನಂಬರ್ಸ್ ಗಳಲ್ಲಿ, ಕೌಂಟ್ಸ್ ಗಳಲ್ಲಿ ನ್ಯೂಮರಲ್ಸ್, ಡೆಸಿಮಲ್ಸ್, ಫ್ರಾಕ್ಷನ್ ಅಂಡ್ ಅಲ್ಜಿಬ್ರಾ ಇದೆಲ್ಲವೂ ಕೂಡ ಇಂಡಿಯನ್ ಮ್ಯಾಥಮೆಟಿಷಿಯನ್ಸ್ ಕಾಂಟ್ರಿಬ್ಯೂಷನ್ ಅಂತ ಹೇಳಿ ಹೇಳ್ತಾರೆ. ಏನ್ಷಿಯಂಟ್ ಇಂಡಿಯಾದಿಂದ ನಮ್ಮ ಮ್ಯಾಥಮೆಟಿಷಿಯನ್ಸ್ ಅವರು ಕೊಟ್ಟಂತ ಕಾಂಟ್ರಿಬ್ಯೂಷನ್. ಫಸ್ಟ್ ಇದು ಎಲ್ಲ ಪ್ರಾರಂಭ ಆಗಿದ್ದು ನಮ್ಮ ಇಂಡಿಯಾದಿಂದ, ಫಸ್ಟ್ ಇನ್ವೆಂಟ್ ಆಗಿದ್ದು ನಮ್ಮ ಇಂಡಿಯಾದಲ್ಲಿ ಅಂತ ಹೇಳಿ ಹೇಳ್ತಾರೆ. ಓಕೆ, the credit of using zero as a numeral for the first time goes to the Indians. Even zero ಕೂಡ ಒಂದ್ ನಂಬರ್ ಇದೆ, ಆ ಝೀರೋ ಕೂಡ ಯೂಸ್ ಮಾಡಬಹುದು, ನಾವು ಈಸಿ ಆಗುತ್ತೆ ನಮಗೆ ಕೌಂಟ್ ಮಾಡ್ಲಿಕ್ಕೆ ಅಂತ ಹೇಳಿ ಹೇಳ್ಕೊಟ್ಟಿದ್ದೆ ಇಂಡಿಯನ್ಸ್ ಅಂತ ಹೇಳಿ ಹೇಳ್ತಾರೆ. ಫಸ್ಟ್ ಟೈಮ್ ಝೀರೋ ಯೂಸ್ ಅನ್ನ ಹೇಳಿದ್ದು ಇಂಡಿಯಾ ಅಂತ ಹೇಳಿ ನಾವು ನೋಡಬಹುದು. ಓಕೆ, ಕ್ಯಾಲ್ಕುಲೇಷನ್ ಬಿಕಮ್ ಈಸಿ ಆಫ್ಟರ್ ಝೀರೋ ವಾಸ್ ಇನ್ವೆಂಟೆಡ್. ಝೀರೋ ಒಂದು ಇನ್ವೆನ್ಷನ್ ಆದ್ಮೇಲೆ ಏನಾಯ್ತಪ್ಪ ಅಂದ್ರೆ ಕ್ಯಾಲ್ಕುಲೇಷನ್ ಬಹಳ ಈಸಿ ಆಗಿ ಬಿಟ್ಟಿತ್ತು. ಓಕೆ, ಆರ್ಯಭಟ್ಟ ದ ಇಂಡಿಯನ್ ಸೈಂಟಿಸ್ಟ್, ಸಾರಿ, earth is round, earth goes round the sun. This is stated by Aryabhatta, the Indian scientist. In these times of modern science, the credit of discovering the truth that the earth is round is given to Copernicus, who is 10th century later than the Indian scientist Aryabhatta. Okay, so ಇಂಡಿಯಾದಲ್ಲಿ ಆರ್ಯಭಟ್ಟ ಅಂತ ಹೇಳಿ ಒಬ್ರು ಸೈಂಟಿಸ್ಟ್ ಇದ್ರು. ಅವ್ರು ಆವಾಗ್ಲೇ ಡಿಸ್ಕವರ್ ಮಾಡಿದ್ರು ಏನಂತ ಹೇಳಿ, ಅರ್ತ್ ರೌಂಡ್ ಇದೆ, ಅರ್ತ್ ಸಣ್ಣ ಸುತ್ತುತ್ತೆ ಅಂತ ಹೇಳಿ ಅವಾಗ್ಲೇ ಅವರು ಏನ್ ಮಾಡಿದ್ರಪ್ಪ ಅಂತಂದ್ರೆ ಡಿಸ್ಕವರ್ ಮಾಡಿದ್ರು. ಬಟ್ ಈ ಒಂದು ಸತ್ಯವನ್ನ, ಈ ಒಂದು ಟ್ರುತ್ ಅನ್ನ ಲೇಟರ್ ಆರ್ಯಭಟ್ಟನ ನಂತರ 10 centuries ಆದ್ಮೇಲೆ, ಅಂದ್ರೆ 100 years ಅಂತ ಹೇಳಿ 10 centuries ಆದ್ಮೇಲೆ ಏನಾಯ್ತಪ್ಪ ಅಂತಂದ್ರೆ ಒಬ್ಬ ಬಂದ್ರು, ಯಾರು, ಕೋಪರ್ನಿಕಸ್ ಅಂತ ಹೇಳಿ ಒಬ್ರು ಬಂದ್ರು, ಅವ್ರು ಅದನ್ನ ಫೈಂಡ್ ಮಾಡಿದ್ರು. ಸೊ ಅವರಿಗೆ ಈ ಒಂದು ಗ್ರೇಟ್ನೆಸ್ ಅನ್ನ, ಈ ಒಂದು ಕಾಂಟ್ರಿಬ್ಯೂಷನ್ ಅವರೇ ಮಾಡಿದ್ದಾರೆ ಅಂತ ಹೇಳಿ
ಅವ್ರಿಗೆ ಅದನ್ನ ಕೊಡ್ಲಾಯ್ತು, ಡಿಸ್ಕವರಿ ಅವ್ರು ಮಾಡಿದಾರ ಅಂತ ಹೇಳಿ ಅವ್ರಿಗೆ ಅದನ್ನ ಹೇಳಲಾಯ್ತು. ಬಟ್ ಎಕ್ಸಾಕ್ಟ್ಲಿ ಅರ್ತ್ ರೌಂಡ್ ಆಗಿದೆ ಮತ್ತೆ ಸನ್ ಸುತ್ತುತ್ತೆ ಅಂತ ಹೇಳಿ ಫಸ್ಟ್ ಗೆ ಹೇಳಿದ್ದು ಯಾರು ಅಂತಂದ್ರೆ ಇಂಡಿಯನ್ ಸೈಂಟಿಸ್ಟ್ ಆರ್ಯಭಟ್ಟ. ಓಕೆ, ನೆಕ್ಸ್ಟ್, Indians had also prepared longitudinal maps for sailors at Ujjain. ಏನಂತೆ ಇಂಡಿಯನ್ಸ್ ನೋಡಿ, ನದಿ ಒಳಗೆ ಸಮುದ್ರದೊಳಗೆ ಎಲ್ಲ ಶಿಪ್ ಒಳಗೆ ಹೋಗ್ತಿರ್ಬೇಕಾದ್ರೆ ಆ ಸೇಲರ್ಸ್ ಗೆ ಏನಾಗುತ್ತೆ, ಒಂದು ಲಾಂಗಿಟ್ಯೂಡ್ ಮ್ಯಾಪ್ ಬೇಕಾಗುತ್ತೆ. ಅವ್ರು ಯಾವ ಸೈಡ್ ಅಲ್ಲಿ ಹೋಗ್ಬೇಕು, ಹೇಗೆ ಹೋಗ್ಬೇಕು, ಮುಂದೆ ಏನ್ ಬರುತ್ತೆ ಏನಿಲ್ಲ ಅವ್ರಿಗೆ ಗೊತ್ತಾಗ್ಬೇಕಾದ್ರೆ ಲಾಂಗಿಟ್ಯೂಡಲ್ ಮ್ಯಾಪ್ ಕೂಡ ಅವ್ರಿಗೆ ಬೇಕಾಗುತ್ತೆ. ಸೊ ಆ ಒಂದು ಮ್ಯಾಪ್ ಅನ್ನ ಕೂಡ ಇಂಡಿಯನ್ಸ್ ಫಸ್ಟ್ ಪ್ರಿಪೇರ್ ಮಾಡಿದ್ರು ಅಂತ ಹೇಳಿ ಹೇಳ್ತಾರೆ. ಅಲ್ಲಿ ಉಜ್ಜೈನ್ ಅಲ್ಲಿ ಪ್ರಿಪೇರ್ ಮಾಡಿ ಕೊಟ್ಟಿದ್ರಂತೆ. ಯಾವುದು ಲಾಂಗಿಟ್ಯೂಡಿನಲ್ ಮ್ಯಾಪ್ ಅನ್ನ ಸೇಲರ್ಸ್ ಗೆ ಉಜ್ಜೈನ್ ಅಲ್ಲಿ ಪ್ರಿಪೇರ್ ಮಾಡಿ ಕೊಟ್ಟಿದ್ರಂತೆ. ಫಸ್ಟ್ ಇಂಡಿಯಾ ಅದನ್ನ ಮಾಡಿದಾರೆ ಅಂತ ಹೇಳಿ ಹೇಳ್ತಾರೆ. ವ್ಯೂಸ್ ಆಫ್ ಇಂಡಿಯನ್ ಕಾಂಟ್ರಿಬ್ಯೂಷನ್ ನೋಡೋಣ ಏನ್ ಎಕ್ಸ್ಟ್ರಾ ಪಾಯಿಂಟ್ಸ್ ಇದೆ ಅಂತ ಹೇಳಿ. ದ ಫೇಮಸ್ ಪೈಥಾಗೋರಸ್ ಥಿಯರಮ್ ವಾಸ್ ಆಲ್ರೆಡಿ ನೋನ್ ಟು Bodhayana, the great Indian scientist, 2 centuries earlier. Okay, so ಪೈಥಾಗೋರಸ್ ಥಿಯರಮ್ ಅನ್ನ ಫಸ್ಟ್ ಏನು ಯಾರು ಮಾಡಿದ್ರಪ್ಪ ಅಂತಂದ್ರೆ ಅವ್ರಿಗಿಂತ ಮುಂಚೆ ಬೋಧಯಾನ ಅಂತ ಹೇಳಿ ಗ್ರೇಟ್ ಇಂಡಿಯನ್ ಸೈಂಟಿಸ್ಟ್ ಇದ್ರು, ಅವರು ಕಂಡು ಹಿಡಿದಿದ್ರು ಅಂತ ಹೇಳಿ ಹೇಳ್ತಾರೆ. ದ ಇಂಡಿವಿಸಿಬಲ್ ಯೂನಿಟ್ ಆಫ್ ಮ್ಯಾಟರ್ ಈಸ್ ಕಾಲ್ಡ್ ಆಟಮ್. ಏನಪ್ಪಾ ಅಂತಂದ್ರೆ ಒಂದು ಇನ್ಡಿವೈಡೆಡ್ ಏನು ಪಾರ್ಟ್ ಇರುತ್ತೆ, ಅದನ್ನ ಪಾರ್ಟಿಕಲ್ ಇರುತ್ತೆ, ಅದನ್ನ ಆಟಮ್ ಅಂತ ಹೇಳಿ ಕರಿತೀವಿ. ಅದನ್ನ ಕನ್ನಡದಲ್ಲಿ ಅಣು ಅಂತ ಹೇಳಿ ಕರಿತೀವಿ. ದಿಸ್ ವಾಸ್ ಸ್ಟೇಟೆಡ್ ಬೈ ಅನ್ ಇಂಡಿಯನ್ ಸೇಜ್ ಕನ್ನಡ. ಓಕೆ, ಕನ್ನಡ ಅಂತ ಹೇಳಿ ಒಬ್ರು ಋಷಿ ಇದ್ರು ಇಂಡಿಯಾದಲ್ಲಿ. ಆ ಕನ್ನಡ ಋಷಿ ಏನಿದ್ದಾರೆ, ಕನ್ನಡ ಋಷಿ ಏನಿದ್ದಾರೆ ಅವರು ಅದನ್ನ ಅಣು ಅಂತ ಹೇಳಿ ಕನ್ನಡದಲ್ಲಿ ಮೊದಲೇ ಹೇಳಿಬಿಟ್ಟಿದ್ರು. ಲೇಟರ್ ಆನ್ ಇವ್ರು ಆಟಮ್ ಅಂತ ಹೇಳಿ ಕಂಡಿಡಿದ್ರು, ಬಟ್ ಅಣು ಅದಕ್ಕೆ ನಾವು ಅಣು ಅಂತ ಹೇಳಿ ಕರಿತೀವಿ ಅಂತ ಹೇಳಿ ಅದನ್ನ ಅರ್ಲಿಯರ್ ಅವರು ಮೊದ್ಲೇ ಕಂಡು ಹಿಡಿದ್ ಬಿಟ್ಟಿದ್ರು. ಈ ಪ್ರೊಪಾಂಡೆಡ್ ದಿಸ್ ಥಿಯರಿ 27 century ago. ಯಾವಾಗ 27 ಸೆಂಚುರಿಗಳ ಮುಂಚೆ ಅವ್ರು ಏನ್ ಮಾಡಿದ್ರಪ್ಪ ಅಂದ್ರೆ ಆಗ್ಲೇ ಅವ್ರು ಅದನ್ನ ಕಂಡು ಹಿಡಿದಿದ್ರು, ಇನ್ವೆಂಟ್ ಮಾಡಿದ್ರು ಅಂತ ಹೇಳಿ ನೋಡ್ಬೋದು. ಇಂಡಿಯನ್ಸ್ ನ್ಯೂ ದ ಮ್ಯಾನುಫ್ಯಾಕ್ಚರ್ ಆಫ್ ಸ್ಟೀಲ್ ಸಿನ್ಸ್ ಏನ್ಷಿಯಂಟ್ ಟೈಮ್. ಏನ್ಷಿಯಂಟ್ ಟೈಮ್ ಇಂದಾನೆ ಸ್ಟೀಲ್ ಗಳ ಯೂಸ್ ಗಳ ಬಗ್ಗೆ ಇಂಡಿಯನ್ಸ್ ಗೆ ಗೊತ್ತಿತ್ತು ಅಂತ ಹೇಳಿ ಹೇಳ್ತಾರೆ. ಇಂಡಿಯನ್ಸ್ ವರ್ ದ ಫಾರ್ಮೋಸ್ಟ್ ಇನ್ ಬಿಲ್ಡಿಂಗ್ ಶಿಪ್ಸ್. ಸೂರತ್ ಇನ್ ಗುಜರಾತ್ ವಾಸ್ ಅ ವೆಲ್ ನೋನ್ ಪ್ಲೇಸ್ ಫಾರ್ ಶಿಪ್ ಬಿಲ್ಡಿಂಗ್. ಆಫ್ಟರ್ ಇಂಡಿಯನ್ಸ್ ಐಡೆಂಟಿಫೈಡ್ ದ ಮಾನ್ಸೂನ್ winds, the progress in the field of navigation picked up speed in the world. Okay, ಸೊ ಶಿಪ್ ಬಿಲ್ಡಿಂಗ್ ಅಲ್ಲೆಲ್ಲ ಏನ್ ಮಾಡ್ತಪ್ಪ ಅಂತಂದ್ರೆ ಇಂಡಿಯಾನೇ ಮೊದ್ಲೇನಾಗಿತ್ತು ಫಾರ್ಮೋಸ್ಟ್, ಇವ್ರೇ ಜಾಸ್ತಿ ಬಿಲ್ಡ್ ಮಾಡ್ತಾ ಇದ್ರು. ಗುಜರಾತ್ ನ ಸೂರತ್ ನಲ್ಲಿ ಕೂಡ ಏನಪ್ಪಾ ಅಂತಂದ್ರೆ ಜಾಸ್ತಿ ಏನು ಶಿಪ್ ಗಳ ಏನೋ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ಶಿಪ್ ಗಳನ್ನ ಕಟ್ತಾ ಇದ್ರು, ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ರು ಅಂತ ಹೇಳಿ ಹೇಳ್ತಾರೆ. ಆಫ್ಟರ್ ಇಂಡಿಯನ್ಸ್ ಐಡೆಂಟಿಫೈಡ್ ದ ಮಾನ್ಸೂನ್ ವಿಂಡ್ಸ್, ದ ಪ್ರೋಗ್ರೆಸ್ ಇನ್ ದ ಫೀಲ್ಡ್ ಆಫ್ ನ್ಯಾವಿಗೇಷನ್ ಪಿಕ್ಡ್ ಅಪ್ ಸ್ಪೀಡ್ ಇನ್ ದ ವರ್ಲ್ಡ್. ಇನ್ನು ಮಾನ್ಸೂನ್ ವಿಂಡ್ ಗಳ ಮೂಲಕ ಏನು ನ್ಯಾವಿಗೇಷನ್ ಅನ್ನ ಇಂಡಿಯನ್ಸ್ ಯಾವಾಗ ಕಂಡು ಹಿಡಿದ್ರು, ಅದ ಆದ್ಮೇಲೆ ನ್ಯಾವಿಗೇಷನ್ ಅಲ್ಲಿ ಪ್ರೋಗ್ರೆಸ್ ಮಾಡ್ಲಿಕ್ಕೆ ಶುರು ಮಾಡ್ತು. ಎಲ್ಲ ಬೇರೆ ಬೇರೆ ಕಂಟ್ರಿಗಳು, ಎಲ್ಲಾ ನಮ್ಮ ವರ್ಲ್ಡ್ ನ ಎಲ್ಲಾ ಕಂಟ್ರಿಗಳು ಏನ್ ಮಾಡಿದ್ರಪ್ಪ ಅಂತಂದ್ರೆ ಪ್ರೋಗ್ರೆಸ್ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಇವನ್ ಯೋಗ ಅಂಡ್ ಸಂಸ್ಕೃತ ಅದು ಕೂಡ ಏನಪ್ಪಾ ಅಂತಂದ್ರೆ ಇಂಡಿಯನ್ ಕಾಂಟ್ರಿಬ್ಯೂಷನ್ ಅಂತ ಹೇಳ್ತಾರೆ. ಅದು ಕೂಡ ಪ್ರಾರಂಭ ಆಗಿದ್ದು ಇಂಡಿಯಾದಿಂದಲೇ ಅಂತ ಹೇಳಿ ಹೇಳ್ತಾರೆ. ಓಕೆ, ಇನ್ಫ್ಲೂಯೆನ್ಸ್ ಆಫ್ ಇಂಡಿಯನ್ ಕಲ್ಚರ್ ಅಬ್ರಾಡ್. ಓಕೆ, ಸೊ ಅಬ್ರಾಡ್ಸ್ ಗಳಲ್ಲಿ ಏನಪ್ಪಾ ಅಂತಂದ್ರೆ ಇಂಡಿಯನ್ ಕಲ್ಚರ್ ನ ಇನ್ಫ್ಲೂಯೆನ್ಸ್ ಹೇಗಿದೆ ನೋಡೋಣ. ಇಂಡಿಯನ್ಸ್ ವರ್ ಎಕ್ಸ್ಪರ್ಟ್ ಇನ್ seafaring activities and cultural exchanges took place between countries. Okay, so ಏನಪ್ಪಾ ಅಂತಂದ್ರೆ ಬರ್ತಾ ಬರ್ತಾ ಲೇಟರ್ ಆನ್ ಏನಾಯ್ತು, ಕಲ್ಚರಲ್ ಎಕ್ಸ್ಚೇಂಜಸ್ ಆಗ್ತಾ ಬಂತು. ಸೊ ಕಲ್ಚರಲ್ ಕಂಟ್ರಿಗಳ ಬಗ್ಗೆ ಕಲ್ಚರಲ್ ಎಕ್ಸ್ಚೇಂಜಸ್ ಆಗ್ತಾ ಬಂದಿದೆ, ಆಕ್ಟಿವಿಟೀಸ್ ಆಗ್ತಾ ಬಂದಿದೆ. Buddhism spread beyond India's border to Afghanistan, Tibet, Mongolia, China, Korea, and Japan. Sri Lanka adopted Buddhism. The tallest Buddha statue in the world was located in Bhaviana, Afghanistan. Isn't it surprising? Okay, so ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ಇದು ಬುದ್ಧಿಸಂ ಏನಿದೆ, ಬುದ್ಧಿಸಂ ಫಸ್ಟ್ ನಮ್ ಸ್ಟಾರ್ಟ್ ಆಗಿದೆ ಇಂಡಿಯಾದಿಂದ, ಬಟ್ ಇದು
ಫುಲ್ ಇಂಡಿಯಾ ಹೊರಗಡೆ ಎಲ್ಲ ಸ್ಪ್ರೆಡ್ ಆಯ್ತು, ಇಂಡಿಯನ್ ಬಾರ್ಡರ್ಸ್ ಗಳಲ್ಲೆಲ್ಲ ಸ್ಪ್ರೆಡ್ ಆಯ್ತು. ಎಲ್ಲೆಲ್ಲಿ? ಅಫ್ಘಾನಿಸ್ತಾನ್, ಟಿಬೇಟ್, ಮಂಗೋಲಿಯಾ, ಚೀನಾ, ಕೊರಿಯಾ, ಜಪಾನ್, ಶ್ರೀಲಂಕಾ, ಇವರೆಲ್ಲ ಕಡೆ ಸ್ಪ್ರೆಡ್ ಆಯ್ತು. ಇವರೆಲ್ಲ ಅದನ್ನ ಅಡಾಪ್ಟ್ ಮಾಡ್ಕೊಂಡ್ರು ಬುದ್ಧಿಸಮ್ ಅನ್ನ. ಓಕೆ, ಬುದ್ಧಿಸಮ್ ಅನ್ನ ಅವ್ರು ಅಡಾಪ್ಟ್ ಮಾಡ್ಕೊಂಡ್ರು. ಅಡಾಪ್ಟ್ ಮಾಡ್ಕೊಂಡು ಏನ್ ಮಾಡಿದ್ರಪ್ಪ ಅಂತಂದ್ರೆ ಅದನ್ನ ಫಾಲೋ ಮಾಡೋದಕ್ಕೆ ಶುರು ಮಾಡಿದ್ರು. ಹೀಗೆ ಅಫ್ಘಾನಿಸ್ತಾನದಲ್ಲಿ ಭಾವಿಯಾನ ಅಂತ ಹೇಳಿ ಒಂದು ಪ್ಲೇಸ್ ಇದೆ. ಆ ಪ್ಲೇಸ್ ಅಲ್ಲಿ ಎಲ್ಲಕ್ಕಿಂತ ಟಾಲೆಸ್ಟ್ ಬೌದ್ಧ ಸ್ಟ್ಯಾಚ್ಯೂ ಇದೆ, ಬುದ್ಧ ಸ್ಟ್ಯಾಚ್ಯೂ ಇದೆ ಅಂತ ಹೇಳಿ ಹೇಳ್ತಾರೆ. ಓಕೆ, ಅಲ್ಲಿ ಅಫ್ಘಾನಿಸ್ತಾನದಲ್ಲಿ ಅಂತ ಹೇಳ್ತಾರೆ. ಇಸಂಟ್ ಇಟ್ ಸರ್ಪ್ರೈಸಿಂಗ್ ಅಂತ ಹೇಳಿ ಕೇಳ್ತಾರೆ. ಯಾಕಂದ್ರೆ ಬುದ್ಧಿಸಂ ಸ್ಟಾರ್ಟ್ ಆಗಿದ್ದು, ಬುದ್ಧ ಫಸ್ಟ್ ಇದಾಗಿದ್ದು ಇಂಡಿಯಾದಲ್ಲಿ, ಬುದ್ಧಿಸಂ ಸ್ಟಾರ್ಟ್ ಆಗಿದ್ದು ಇಂಡಿಯಾದಲ್ಲಿ. ಸೊ ಟಾಲೆಸ್ಟ್ ಸ್ಟ್ಯಾಚ್ಯೂ ಎಲ್ಲಿದೆಪ್ಪ ಅಂದ್ರೆ ಅಫ್ಘಾನಿಸ್ತಾನದಲ್ಲಿದೆ, ಭಾವಿಯಾನ ಅನ್ನೋ ಪ್ಲೇಸ್ ಅಲ್ಲಿ ಇದೆ. ಸೊ ಇಸಂಟ್ ಇಟ್ ಸರ್ಪ್ರೈಸ್, ರಿಯಲಿ ಇಟ್ ಈಸ್ ವೆರಿ ಸರ್ಪ್ರೈಸಿಂಗ್. ಓಕೆ ಅಲ್ವಾ? ಸೊ ಇಲ್ಲಿ ಶ್ರೀಲಂಕಾದಲ್ಲಿ ಕೂಡ ಒಂದು ಬುದ್ಧಂದ ಸ್ಟ್ಯಾಚ್ಯೂ ಇದೆ ನೋಡಿ, ಇಲ್ಲಿ ತೋರಿಸ್ತಾ ಇದ್ದಾರೆ ಪಿಕ್ಚರ್ ಅಲ್ಲಿ. ಓಕೆ, ಬುದ್ಧಿಸಮ್ ಅಂಡ್ ಹಿಂದೂ ಕಲ್ಚರ್ ಸ್ಪ್ರೆಡ್ ಟು ಡಿಫ್ರೆಂಟ್ ಕಂಟ್ರೀಸ್ ಆಫ್ ಸೌತ್ ಏಷ್ಯಾ. ಸೌತ್ ಏಷ್ಯಾ ಕಡೆ ಎಲ್ಲ ಏನಂತಪ್ಪ ಅಂದ್ರೆ ಬುದ್ಧಿಸಮ್ ಮತ್ತೆ ಹಿಂದೂ ಕಲ್ಚರ್ ಬಗ್ಗೆ ಏನಾಯ್ತು, ಫುಲ್ ಆಗಿ ಸ್ಪ್ರೆಡ್ ಆಯ್ತು. ದ ಮ್ಯಾಗ್ನಿಫಿಷೆಂಟ್ ಕಂಬೋಡಿಯನ್ Angkor Wat is one of the world's greatest architecture in Java border. There is a huge Buddhist temple. Okay, so ಇಲ್ಲಿ ಏನ್ ಹೇಳ್ತಾ ಇದಾರೆ, Angkor Wat is what in Cambodia. ಹಿಂದೂ ಟೆಂಪಲ್ ಏನು ಆಂಕೋರ್ ಅಂತ ಹೇಳಿ, ಇದು ಕಂಬೋಡಿಯಾದಲ್ಲಿದೆ. ಹಿಂದೂ ಟೆಂಪಲ್ ಇದೆ ಅಲ್ಲಿ, ಕಂಬೋಡಿಯಾದಲ್ಲಿ ಹಿಂದೂ ಟೆಂಪಲ್ ಇದೆ. ಮತ್ತೆ ಇದೇನು ಟೆಂಪಲ್ ಅನ್ನ ಕಟ್ಟಿದ್ದಾರೆ, ಅದ್ರ ಆರ್ಕಿಟೆಕ್ಚರ್ ಏನಿದೆ ತುಂಬಾ ಚೆನ್ನಾಗಿದೆ. ಓಕೆ, ಮತ್ತೆ ಅದು ಬಿಟ್ರೆ ಬುದ್ಧಿಸ್ಟ್ ಟೆಂಪಲ್ ದೇರ್ ಈಸ್ ಹ್ಯೂಜ್ ನೋಡಿ ಎಲ್ಲಿ ಅಂತಂದ್ರೆ ಜಾವಾ ಬೋರೋಬಡರ್ ಅಂತ ಹೇಳ್ತೇವೆ, ಅಲ್ಲಿ ಕೂಡ ಏನಪ್ಪಾ ಅಂತಂದ್ರೆ ಬುದ್ಧಿಸ್ಟ್ ಟೆಂಪಲ್ ಇದೆ, ಬಹಳಷ್ಟು ದೊಡ್ಡದು ಆಗಿದೆ ಅಂತ ಹೇಳಿ ನೋಡ್ತೀವಿ. ಓಕೆ, ಸೊ ಅದರ್ ಕಂಟ್ರೀಸ್, ಅವ್ರ ಕಂಟ್ರಿ ಹೆಸರುಗಳು ನಮಗೆ ಹೇಳಕ್ ಬರಲ್ಲ. ಅಂತಂತ ಕಂಟ್ರಿಗಳಲ್ಲಿ ಏನಾಗಿದೆಯಪ್ಪ ಅಂತಂದ್ರೆ ನಮ್ಮ ಬೌದ್ಧ ಸ್ತೂಪಗಳು, ಬೌದ್ಧ ಧರ್ಮದ ಟೆಂಪಲ್ಸ್ ಗಳಲ್ಲಿ ಏನಾಗಿದಾವೆ, ಇದಾವೆ ಅಂತ ಹೇಳಿ ನಾವು ನೋಡಬಹುದು. ನಮ್ ಕಲ್ಚರ್ ಅಲ್ಲಿ ಸ್ಪ್ರೆಡ್ ಆಗಿದೆ ಅಂತ ಹೇಳಿ ನೋಡಬಹುದು. ಬೋತ್ ಆರ್ ವರ್ಲ್ಡ್ ಹೆರಿಟೇಜ್ ಸೈಟ್ಸ್. ಇವೆರಡು ಏನಪ್ಪಾ ಅಂತಂತಂದ್ರೆ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಅಂತ ಹೇಳ್ತೀವಿ. ಇದ್ಯಾವುದು ಬೋರೋಬಡರ್ ಅಲ್ಲಿ ಇರುವಂತದ್ದು, ಮತ್ತೆ ಇನ್ನೊಂದ್ ಯಾವ್ದು ಆಂಕೋರ್ ಕೊಂಬೋಡಿಯಾದಲ್ಲಿ ಇರುವಂತದ್ದು. ಇವೆರಡೂ ಕೂಡ ಏನಪ್ಪಾ ಅಂತಂದ್ರೆ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಅಂತ ಹೇಳ್ತೀವಿ. ಇನ್ ಸೌತ್ ಏಷ್ಯಾ ಆಡ್ ಫಾರ್ ನಿಯರ್ಲಿ 9 centuries in South Eastern Asia, Indian culture has influenced the people in the field of dance and songs. The stories of Ramayana and Mahabharata continue to make impact in their lived even today. ಓಕೆ, ಸೊ ಇವಾಗಿನವರೆಗೂ ಕೂಡ ಇಂಡಿಯನ್ ಕಲ್ಚರ್ ಅಲ್ಲಿ ಎಫೆಕ್ಟ್ ಆಗುತ್ತೆ ಜನರಲ್ ಅಂತ ಹೇಳ್ತಾ ಇದ್ದಾರೆ ಸೌತ್ ಏಷ್ಯಾದಲ್ಲಿ. ಓಕೆ, ಸೊ ಏನು ತುಂಬಾ ಜನ ರಾಮಾಯಣ ಮಹಾಭಾರತ ಎಲ್ಲದ್ರ ಮೇಲೆ ಅವ್ರಿಗೆ ಎಫೆಕ್ಟ್ ಆಗುತ್ತೆ. ನಮ್ಮ ಇಂಡಿಯನ್ ಕಲ್ಚರ್ ಏನಿದೆ, ನಮ್ಮ ಕಲ್ಚರಲ್ ಡಾನ್ಸಸ್ ಏನಿದಾವೆ, ಸಾಂಗ್ಸ್ ಏನಿದಾವೆ, ಅವು ಕೂಡ ಅಲ್ಲಿ ಎಫೆಕ್ಟ್ ಆಗ್ತಾ ಇದೆ, ಇಂಪ್ಯಾಕ್ಟ್ ಆಗ್ತಾ ಇದೆ ಅಂತ ಹೇಳಿ ಹೇಳ್ತಾರೆ. ಓಕೆ, ಸೊ ನಮ್ಮ ಒಂದು ಕಲ್ಚರ್ ಏನಪ್ಪಾ ಅಂತಂದ್ರೆ ಫುಲ್ ಸೌತ್ ಏಷ್ಯಾದಲ್ಲಿ ಫುಲ್ ಎಫೆಕ್ಟ್ ಕೊಟ್ಟಿದೆ ಅಂತ ಹೇಳಿ ಇಲ್ಲಿ ನೋಡಬಹುದು. ಈಸ್ಟರ್ನ್ ಏಷ್ಯಾ ಇಂಡಿಯನ್ ಕಲ್ಚರ್ ಹ್ಯಾಸ್ ಇನ್ಫ್ಲೂಯೆನ್ಸ್ಡ್ ದ ಪೀಪಲ್ ಅಂತ ಹೇಳ್ತಾರೆ. ಜನರನ್ನ ಅದು ಇನ್ಫ್ಲೂಯೆನ್ಸ್ ಮಾಡ್ತು. ಓಕೆ, ನಮ್ಮ ಕಲ್ಚರ್ ಏನಿದೆ ನೋಡಿ, ನಮ್ಮ ಕಲ್ಚರ್ ನಾವು ರೆಸ್ಪೆಕ್ಟ್ ಕೊಡೋದಿಲ್ಲ, ಬಟ್ ನಮ್ಮ ಹೊರಗಿನ ಜನ ರೆಸ್ಪೆಕ್ಟ್ ಕೊಡ್ತಾರೆ. ಅದರ್ ಕಂಟ್ರೀಸ್ ಪೀಪಲ್ ಆರ್ ರೆಸ್ಪೆಕ್ಟಿಂಗ್ ಅವರ್ ಕಲ್ಚರ್, ಬಟ್ ವಿ ಆರ್ ನಾಟ್ ರೆಡಿ ಟು ರೆಸ್ಪೆಕ್ಟ್ ಅವರ್ ಕಲ್ಚರ್, ರೈಟ್? ಸೊ ವಿ ಹ್ಯಾವ್ ಟು ರೆಸ್ಪೆಕ್ಟ್ ಅವರ್ ಕಲ್ಚರ್, ವಿ ಹ್ಯಾವ್ ಟು ಫಾಲೋ ಅವರ್ ಕಲ್ಚರ್, ಅಂಡ್ ವಿ ಹ್ಯಾವ್ ಟು ಒಬೇ ದ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಆಫ್ ಅವರ್ ಕಲ್ಚರ್ ಅಂಡ್ ಅವರ್ ನೇಷನ್, ರೈಟ್? ಸೊ others are ready to respect our culture, but we are not ready. How it is make sense? We have to think on it. ಓಕೆ, ಸೊ ನಾವು ಇದ್ರ ಬಗ್ಗೆ ಯೋಚನೆ ಮಾಡ್ಬೇಕು. ನಮ್ಮ ಒಂದು ಸಂಸ್ಕೃತಿ ಬಗ್ಗೆ ನಮಗೆ ಪರಿಜ್ಞಾನವಿಲ್ಲ, ನಮಗೆ ಚಿಂತೆ ಇಲ್ಲ. ಬೇರೆಯವರು ಅದನ್ನ ಚಿಂತೆ ಮಾಡ್ತಾರೆ, ಬೇರೆಯವರನ್ನ ಅನುಸರಿಸ್ತಾ ಇದ್ದಾರೆ, ಬೇರೆಯವರ ಫಾಲೋ ಮಾಡಿ ಹ್ಯಾಪಿ ಫೀಲ್ ಆಗ್ತಾ ಇದ್ದಾರೆ. ಬಟ್ ನಮ್ಮ ಸಂಸ್ಕೃತಿ ಬಗ್ಗೆ, ನಮ್ಮ ಕಲ್ಚರ್ ಬಗ್ಗೆ ಆ ಹ್ಯಾಪಿನೆಸ್ ನಮಗ್ ಯಾಕಿಲ್ಲ? ಅದನ್ನ ನಾವು ಕೂಡ ಫಾಲೋ ಮಾಡ್ಬೇಕು ಅಲ್ವಾ? ಓಕೆ, ಸೊ ನಾವೆಲ್ಲ ಇವಾಗ ಏನ್ ಮಾಡ್ಬೇಕಂದ್ರೆ ನಮ್ಮ ಕಲ್ಚರ್ ಅನ್ನ ಫಾಲೋ ಮಾಡ್ಬೇಕು, ನಮ್ಮ ಕಲ್ಚರ್ ಬಗ್ಗೆ ತಿಳ್ಕೋಬೇಕು. ಓಕೆ, ಸೊ ಈ ಒಂದು ವೇನಲ್ಲಿ ನಾವು ಥಿಂಕ್ ಮಾಡಿದ್ರೆ ನಮ್ಮ ಕಲ್ಚರ್ ಬಗ್ಗೆ ನಾವು ತಿಳ್ಕೊಳ್ಳೋದಿಕ್ಕೆ, ನಮ್ಮ ಕಲ್ಚರ್ ಅನ್ನ ನಾವು ಉಳಿಸ್ಕೋಬಹುದು ಅಂತ ಹೇಳಿ ನಾವು ಹೇಳಬಹುದು. ಸಮ್ ಎಟರ್ನಲ್ ವ್ಯಾಲ್ಯೂಸ್ ಆಫ್ ಇಂಡಿಯಾ. ಓಕೆ, ಆಚಾರ್ಯ ದೇವೋಭವ, ಏನು ಕೆಲವೊಂದು ಪದ್ಧತಿಗಳು ನಮ್ಮಲ್ಲಿತ್ತು, ಅವುಗಳ ಒಂದು ಬೆಲೆ ನಮ್ಮಲ್ಲಿತ್ತು, ಒಂದು ವರ್ಡ್ಸ್ ಗಳ ಯೂಸ್ ಮಾಡ್ತಾ ಇದ್ವಿ, ಥಾಟ್ ಗಳನ್ನ. ಆ ಥಾಟ್ ಗಳನ್ನ ನಾವು ಫಾಲೋ ಕೂಡ ಮಾಡ್ತಿದ್ವಿ, ಅಪ್ಲಿಕೇಬಲ್ ಮಾಡ್ತಾ ಇದ್ವಿ ನಮ್ಮ ಲೈಫ್ ಅಲ್ಲಿ. ಸೊ ಅಂತ ಒಂದು ಥಾಟ್ ಗಳನ್ನ ನೋಡೋಣ. ಆಚಾರ್ಯ ದೇವೋಭವ ಅಂತ ಹೇಳ್ತಾರೆ.
ಎಜುಕೇಶನ್ ವಾಸ್ ನಾಟ್ ಅ ಮ್ಯಾಟರ್ ಆಫ್ ಅ ಬಿಸ್ನೆಸ್ ಇನ್ ಏನ್ಷಿಯಂಟ್ ಇಂಡಿಯನ್ ಕಲ್ಚರ್. ಏನು ಎಜುಕೇಶನ್ ಅಂತಂದ್ರೆ ಅವಾಗ ಒಂದು ಬಿಸ್ನೆಸ್ ಮ್ಯಾಟರ್ ಆಗಿರ್ಲಿಲ್ಲ. ಯಾವಾಗ? ಏನ್ಷಿಯಂಟ್ ಇಂಡಿಯನ್ ಕಲ್ಚರ್ ಅಲ್ಲಿ. ಇವಾಗೆಲ್ಲ ಬಿಸ್ನೆಸ್ ಮ್ಯಾಟರ್ ಆಗಿದೆ. ಸ್ಕೂಲ್ ಸೇರ್ಬೇಕಂದ್ರೆ ಇಷ್ಟು ಫೀಸ್ ಕೊಡ್ಬೇಕು, ಒಂದಿಷ್ಟು ಡೆಪಾಸಿಟ್ ಕೊಡ್ಬೇಕು, ಇಷ್ಟು ಕೊಟ್ರೇನೆ ಅಡ್ಮಿಷನ್ ಸಿಗುತ್ತೆ, ಇಲ್ಲಂದ್ರೆ ಸಿಗೋದಿಲ್ಲ. ಈ ರೀತಿ ಎಲ್ಲ ಇವಾಗ ಬಿಸ್ನೆಸ್ ಮೈಂಡೆಡ್ ಆಗಿದೆ ಎಜುಕೇಶನ್ ಅಂದ್ರೆ. ಬಟ್ ಆವಾಗ ಎಜುಕೇಶನ್ ಅಂದ್ರೆ ಬಿಸ್ನೆಸ್ ಆಗಿರ್ಲಿಲ್ಲ ಏನ್ಷಿಯಂಟ್ ಟೈಮ್ ಅಲ್ಲಿ. ದ ವ್ಯಾಲ್ಯೂಸ್ ಥಾಟ್ ಬೈ ದ ಟೀಚರ್ ಟು ದ pupils 3000 years ago are relevant for all the ages. Tell the truth, be righteous, don't be satisfied with your learning, don't be arrogant, treat mother, father, teacher and the guest as equal to God. These values are still relevant to the day and should be practiced. ಓಕೆ, ಸೊ ಏನ್ ಹೇಳ್ತಾರೆ, ಆವಾಗಿನ ಟೈಮ್ದಲ್ಲಿ ನಮ್ಮ ಗುರುಗಳು ಏನಿರ್ತಾ ಇದ್ರು, ಟೀಚರ್ಸ್ ಏನಿರ್ತಾ ಇದ್ರು, ಸ್ಟೂಡೆಂಟ್ಸ್ ಕಲಿಸೋ ಅಂತ ಒಂದು ಎಲ್ಲ ಆಲ್ ಏಜ್ ಇನ್ಕ್ಲೂಡಿಂಗ್ ಇವನ್ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರೆಗೂ ಕಲಿಸ್ತಾ ಇರುವಂತ ವಿದ್ಯಾಭ್ಯಾಸದಲ್ಲಿ ಒಂದಷ್ಟು ಪಾಯಿಂಟ್ಗಳು ಎಲ್ಲ ಸಿಮಿಲರ್ ಇರ್ತಾ ಇತ್ತು, ಸೇಮ್ ಇರ್ತಾ ಇತ್ತು, ರಿಲಿವೆಂಟ್ ಇರ್ತಾ ಇತ್ತು. ಅದೇನೇನಂತಂದ್ರೆ, ನಾವ್ ಯಾವಾಗ್ಲೂ ಏನಪ್ಪಾ ಅಂತಂದ್ರೆ ಟ್ರುತ್ ಹೇಳ್ಬೇಕು, ಸತ್ಯ ಹೇಳ್ಬೇಕು ಅಂತ ಹೇಳ್ತಾರೆ, ಕರೆಕ್ಟ್ ಆಗಿರ್ಬೇಕು ಅಂತ ಹೇಳ್ತಾರೆ. ಮತ್ತೆ ನಮ್ಮ ಲರ್ನಿಂಗ್ ಬಗ್ಗೆ ನಮ್ಗೆ ಯಾವಾಗೂ ಸ್ಯಾಟಿಸ್ಫ್ಯಾಕ್ಷನ್ ಇರಬಾರ್ದು. ಓಕೆ, ನನ್ಗೆ ಇದು ಬಂತಲ್ಲ ಆಯ್ತು ಅಂತ ಇರಬಾರ್ದು. ನಾನು ಇದನ್ನ ಕಲ್ತಿದ್ದೀನಿ, ಇನ್ನೂ ಹೆಚ್ಚಿಗೆ ನಾನು ಕಲಿಬೇಕು, ಇನ್ನೂ ಹೆಚ್ಚು ನಾನು ಲರ್ನ್ ಮಾಡ್ಬೇಕು, ದಿಸ್ ಈಸ್ ನಾಟ್ ದ ಎಂಡ್ ಅಂತ ಹೇಳಿ ನಾವು ಮತ್ತೆ ಲರ್ನ್ ಮಾಡ್ಲಿಕ್ಕೆ ರೆಡಿ ಆಗಿರ್ಬೇಕು. ಅದನ್ನ ಹೇಳ್ತಾ ಇದ್ರು. ಡೋಂಟ್ ಬಿ ಅರೋಗೆಂಟ್ ಅಂತ ಹೇಳ್ತಾರೆ. ನಮಗೆ ಜಂಬ ಇರಬಾರ್ದು, ಅರೋಗೆನ್ಸ್ ಇರಬಾರ್ದು. ನಮಗೆ ಏನು ನಾವೇನ್ ಹೇಳ್ತೀವಿ, ಕೆಲವೊಂದು ದೊಡ್ಡಸ್ತಿಕೆ ಒಂದು ಸೊಕ್ಕು ಜಂಬ ಇದೆ ನಮ್ಗೆ ಅಂತ ಹೇಳ್ತೇವಲ್ಲ, ಆ ರೀತಿಯಲ್ಲಿ ಅದು ಇರಬಾರ್ದು. ಓಕೆ, ಮದರ್ನ, ಫಾದರ್ನ, ಟೀಚರ್ನ ಮತ್ತೆ ಗೆಸ್ಟ್ ಗಳನ್ನ ದೇವರ ತರ ನೋಡ್ಕೋಬೇಕು, ಈಕ್ವಲ್ ಟು ಗಾಡ್ ಅಂತ ಹೇಳಿ ಕಲಿಸ್ತಾ ಇದ್ರು. ಸೊ ಇವೆಲ್ಲ ವ್ಯಾಲ್ಯೂಸ್ ಏನಿದೆಪ್ಪ ಅಂತಂದ್ರೆ ಇವಾಗ್ಲೂ ಕೂಡ ನಮ್ಗೆ ರಿಲೇಟೆಡ್ ಇದೆ. ಮತ್ತೆ ಇವುಗಳನ್ನ ನಾವು ಇವಾಗ್ಲೂ ಕೂಡ ನಮ್ ಲೈಫ್ ಅಲ್ಲಿ ನಾವು ಪ್ರಾಕ್ಟೀಸ್ ಮಾಡ್ಬೇಕು. ಅಂದ್ರೆ ನಮ್ಗೆ ಏನಾಗುತ್ತಪ್ಪ ಅಂತಂದ್ರೆ ಒಳ್ಳೆ ಒಂದು ದಾರಿಗೆ ನಾವು ಹೋಗ್ತೀವಿ ಅಂತ ಹೇಳಿ ಹೇಳ್ತೀವಿ. ನೆಕ್ಸ್ಟ್ ಒಂದ್ ಹೇಳ್ತೀವಿ ನಾನ್ ವೈಲೆನ್ಸ್, ಅಹಿಂಸೆ ಅಂತ ಹೇಳಿ ಹೇಳ್ತೀವಿ. ಇಂಡಿಯನ್ಸ್ ಆರ್ ದ ಫಾರ್ಮೋಸ್ಟ್ ಅಡ್ವೊಕೇಟ್ಸ್ ಆಫ್ ನಾನ್ ವೈಲೆನ್ಸ್ ಇನ್ ದ ವರ್ಲ್ಡ್. ಏನು ಈ ರೀತಿ ಹೇಳಿದ್ರೆ, ಇಂಡಿಯಾ ಆರ್ ದ ಫಾರ್ಮೋಸ್ಟ್ ಅಡ್ವೊಕೇಟ್ಸ್ ಆಫ್ ನಾನ್ ವೈಲೆನ್ಸ್ ಅಂದ್ರೆ ಅಹಿಂಸೆ ಬಗ್ಗೆ ವಾದ ಮಾಡಿದಂತಹ ನಮ್ಮ ಇಂಡಿಯಾದಲ್ಲಿಯೇ ಜನ ಜಾಸ್ತಿ ಇದ್ದಾರೆ. ಅಹಿಂಸೆ ಪರವಾಗಿ ನಾವು ಏನ್ ಮಾಡ್ತಾ ಇದ್ದೀವಿ, ಏನೋ ವಾದ ಮಾಡ್ತಾ ಇದ್ದೀವಿ ಜನರಿಗೆ, ಜಗತ್ತಲ್ಲಿ ಎಲ್ರಿಗೂ, ವರ್ಲ್ಡ್ ಅಲ್ಲಿ ನಾವ್ ಎಲ್ರಿಗೂ ಏನ್ ಮಾಡ್ತಾ ಇದ್ದೀವಿ, ಅಹಿಂಸೆ ಬಗ್ಗೆ ತಿಳಿಸ್ತಾ ಇದೀವಿ, ನಾನ್ ವೈಲೆನ್ಸ್ ಬಗ್ಗೆ ತಿಳಿಸ್ತಾ ಇದೀವಿ. ಬುದ್ಧಿಸಮ್ ಅಂಡ್ ಜೈನಿಸಮ್ ಆಲ್ಸೋ ಅಡ್ವೊಕೇಟ್ ನಾನ್ ವೈಲೆನ್ಸ್. ಏನು ಬುದ್ಧಿಸಮ್ ಮತ್ತೆ ಜೈನಿಸಮ್ ಜನ ಕೂಡ ಏನ್ ಮಾಡ್ತಾರಪ್ಪ ಅಂತಂದ್ರೆ ನಾನ್ ವೈಲೆನ್ಸ್ ಅನ್ನ ಸಪೋರ್ಟ್ ಮಾಡ್ತಾರೆ, ವೈಲೆನ್ಸ್ ಅವ್ರು ಮಾಡುವುದಿಲ್ಲ. ಓಕೆ, ಇಟ್ ಕ್ಯಾನ್ ಬಿ ಅಬ್ಸರ್ವ್ಡ್ ದಟ್ ಮಹಾತ್ಮ ಗಾಂಧೀಜಿ ಮೇಡ್ ದಿಸ್ ಫಿಲಾಸಫಿ ಆಫ್ ನಾನ್ ವೈಲೆನ್ಸ್ ಅ ಪವರ್ಫುಲ್ ವೆಪನ್ ವಿಚ್ ಗೇವ್ ಅಸ್ ಇಂಡಿಪೆಂಡೆನ್ಸ್. ಮಹಾತ್ಮ ಗಾಂಧೀಜಿ ಕೂಡ ಇದನ್ನ ಅಬ್ಸರ್ವ್ ಮಾಡಿದ್ರು. ಸೊ ಆ ಒಂದು ಫಿಲಾಸಫಿನ ಅವ್ರು ಫಾಲೋ ಮಾಡಿದ್ರು, ನಾನ್ ವೈಲೆನ್ಸ್ ಒಂದು ಫಿಲಾಸಫಿನ. ಸೊ ಈ ಒಂದು ನಾನ್ ವೈಲೆನ್ಸ್ ಅನ್ನೋದು ಬಹಳ ಪವರ್ಫುಲ್ ವೆಪನ್ ಇತ್ತು. ಇದೇ ವೆಪನ್ ನಮಗೆ ಏನ್ ಮಾಡ್ತಪ್ಪ ಅಂದ್ರೆ ಇಂಡಿಪೆಂಡೆನ್ಸ್ ಅನ್ನ ಕೊಟ್ಟಿತ್ತು ಅಂತ ಹೇಳಿ ನೋಡಬಹುದಾಗಿದೆ. ಓಕೆ, ಸರ್ವೇ ಜನ ಸುಖಿನೋ ಭವಂತು. ಓಕೆ, ಸೊ ಈ ಒಂದು ಥಾಟ್ ಅನ್ನು ನೋಡೋಣ. ಲೆಟ್ ಆಲ್ ಪೀಪಲ್ ಬಿ ಹ್ಯಾಪಿ. ಇದ್ರ ಮೀನಿಂಗ್ ಏನು? ಲೆಟ್ ಆಲ್ ಪೀಪಲ್ ಬಿ ಹ್ಯಾಪಿ. ದಿಸ್ ಇಸ್ ಅ ನೋಬೆಲ್ ವ್ಯಾಲ್ಯೂ ಆಫ್ ಅವರ್ ಏನ್ಷಿಯಂಟ್. ನಮ್ಮ ಹಳೆ ಕಾಲ ಪ್ರಾಚೀನ ಏನ್ಷಿಯಂಟ್ ಟೈಮ್ ಕೂಡ ಇದೇನಪ್ಪಾ ಅಂತಂದ್ರೆ ಒಂದು ನೊಬೆಲ್ ವ್ಯಾಲ್ಯೂ ಇದೆ ಇದಕ್ಕೆ. ಏನೋ ಒಂದು ಘನತೆ ಗೌರವ ಇದೆ ಒಂದು ಶಬ್ದಕ್ಕೆ ಅಂತ ಹೇಳಿ ನಾವು ಹೇಳ್ತೀವಿ. ಲೆಟ್ ಆಲ್ ಪೀಪಲ್ ಬಿ ಹ್ಯಾಪಿ. ಎಲ್ಲರೂ ಸಂತೋಷವಾಗಿರ್ಬೇಕು, ನಾನು ಮಾತ್ರ ಸಂತೋಷವಾಗಿರ್ಬೇಕಲ್ಲ, ಎಲ್ಲರೂ ಹ್ಯಾಪಿ ಆಗಿರ್ಬೇಕು. ಇವಾಗಿನ ಜನ ಹೆಂಗೆ, ನಾನ್ ಹ್ಯಾಪಿ ಆಗಿದ್ರೆ ಆಯ್ತು, ಬಾಕಿದವ್ರು ಏನಾದ್ರು ಮಾಡ್ಕೊಳ್ಳಿ ಅಲ್ವಾ. ಸೊ ಆ ರೀತಿ ಇರಬಾರ್ದು. ಹೆಂಗಿರ್ಬೇಕು, ನಾನು ಹ್ಯಾಪಿ ಆಗಿರ್ಬೇಕು, ಬೇರೆಯವ್ರು ಕೂಡ ಹ್ಯಾಪಿ ಆಗಿರ್ಬೇಕು, ಎಲ್ಲರೂ ಹ್ಯಾಪಿ ಆಗಿರ್ಲಿ ಅನ್ನೋದೇ ಏನೋ ಒಂದು ಒಳ್ಳೆಯ ಬುದ್ಧಿ ಅಂತ ಹೇಳಿ ತೋರಿಸ್ತಾ ಇತ್ತು. ಲೆಟ್ ಆಲ್ ಪೀಪಲ್ ಬಿ ಹ್ಯಾಪಿ ವಾಸ್ ದ ಪರ್ಪಸ್ ಆಫ್ ಲೈಫ್. ವಸುದೈವ ಕುಟುಂಬಕಂ, ದ ಥಾಟ್ ದಟ್ ಹೋಲ್ ವರ್ಲ್ಡ್ ಈಸ್ ಒನ್ ಫ್ಯಾಮಿಲಿ ಇನ್ ಯೂನಿಕ್ ಟು ಇಂಡಿಯನ್ಸ್. ಸೊ ಏನ್ ಹೇಳ್ತಾರಪ್ಪ ಅಂತಂದ್ರೆ ಇಲ್ಲಿ ಎಲ್ಲರೂ ಖುಷಿಯಾಗಿರ್ಬೇಕು ಅಂತ ಹೇಳೋದಿಕ್ಕೆ ನಮ್ಮ ಒಂದು ಥಾಟ್ ಇತ್ತು, ವಸುದೈವ ಕುಟುಂಬಕಂ ಅಂತ ಹೇಳಿ. ವಸುದೈವ ಕುಟುಂಬಕಂ ಅಂತಂದ್ರೆ ಇಡೀ ಜಗತ್ತೇ ಒಂದು ಪರಿವಾರ ಅಂತ ಹೇಳಿ ನಾವು ಹೇಳ್ತೀವಿ. ಓಕೆ, ಸೊ ಈ ಒಂದು ಥಾಟ್ ಏನಿದೆ ಇಂಡಿಯನ್ಸ್ ಅಲ್ಲಿ, ಇದು ಕೂಡ ಪ್ರಮುಖವಾಗಿತ್ತು. ಈಗೂ ಕೂಡ ಅದನ್ನ ನಾವು ಫಾಲೋ ಮಾಡ್ಬೇಕು. ಫಾಲೋ ಮಾಡ್ತಾ ಇದ್ದಾರೆ ಕೆಲವು ಜನ, ಇನ್ನು ಕೆಲವು ಜನ ಮಾಡ್ತಾ ಇಲ್ಲ, ಅವರು ಕೂಡ ಮಾಡ್ಬೇಕು ಅಂತ ಹೇಳ್ತೀನಿ. ಸೊ ಸರ್ವೇ ಜನ ಸುಖಿನೋ ಭವಂತು, ಈ ಥಾಟ್ ಕೂಡ ನಮ್ಮ ಲೈಫ್ ಅಲ್ಲಿ ತುಂಬಾನೇ ವ್ಯಾಲ್ಯೂಯಬಲ್ ಥಾಟ್ ಆಗಿದೆ ಅಂತ ಹೇಳಿ ನಾವು ಹೇಳ್ತೀವಿ. ಇಕ್ವಾಲಿಟಿ ಆಫ್ ಆಲ್ ರಿಲಿಜನ್ಸ್, ದಿಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಏನ್ ಹೇಳ್ತಾ ಇದ್ದಾರೆ? ಇಕ್ವಾಲಿಟಿ ಆಫ್ ಆಲ್
ರಿಲಿಜನ್ಸ್, ಎಲ್ಲಾ ರಿಲಿಜನ್ಸ್ಗೂ ಕೂಡ ಇಕ್ವಾಲಿಟಿ ಇರಬೇಕು. ಅನದರ್ ವ್ಯಾಲ್ಯೂ ಇಂಡಿಯಾ ಬಿಲೀವ್ಸ್ ಇಸ್ ದ ಇಕ್ವಾಲಿಟಿ ಆಫ್ ಆಲ್ ರಿಲಿಜನ್ಸ್. ಲೈಟ್ ಈಸ್ ಲೈಟ್ ವೆರೆವರ್ ಇಟ್ ಕಮ್ಸ್ ಫ್ರಮ್. ಓಕೆ, it has the power to eliminate darkness. Similarly, no matter what the religion may be, God is one, names are many is the Vedic saying. ಓಕೆ, ನಮ್ಮ ವೇದಿಕ್ ಒಂದು ಥಾಟ್ ಇದೆ, ಒಂದು ಸೇಯಿಂಗ್ ಇದೆ. ಏನಂತ ಹೇಳ್ತಾರೆ, ಓಕೆ, ಲೈಟ್ ಎಲ್ಲಿಂದ ಬರ್ತಾ ಇದನೋ ಅಲ್ಲಿಂದ ಹಚ್ಬಿಡಿ, ಯಾಕಂದ್ರೆ ಬೆಳಕಾಗ್ಬೇಕು, ಕತ್ಲು ಹೋಗ್ಬೇಕು. ದಟ್ ಈಸ್ ಇಂಪಾರ್ಟೆಂಟ್, ಕತ್ಲು ಹೋಗೋದು ಇಂಪಾರ್ಟೆಂಟ್. ಓಕೆ, ಸೊ ಸಿಮಿಲರ್ಲಿ ಏನಪ್ಪಾ ಅಂತಂತಂದ್ರೆ, ನೋ ಮ್ಯಾಟರ್ ಯಾವ ಒಂದು ರಿಲಿಜನ್ ಇದೆ ಅಂತ ಹೇಳಿ ಮ್ಯಾಟರ್ ಆಗೋದಿಲ್ಲ. ದೇವರೊಬ್ಬನೇ ಇರೋದು. ಎಷ್ಟು ಹೆಸರುಗಳು ಬೇರೆ ಬೇರೆ ಇರ್ಬೋದು, ದೇವರೊಬ್ಬನೇ ನಾಮ ಹಲವು ಅಂತ ಹೇಳಿ ಹೇಳ್ತಾರೆ. ಸೊ ಇದು ನಮ್ಮ ವೇದಿಕ್ ಸೇಯಿಂಗ್ ಆಗಿದೆ. ಸೊ ಹೆಸರು ಯಾವ್ದೇ ಇರ್ಬೋದು, ಬಟ್ ದೇವ್ರು ಒಂದೇ ಅಲ್ವಾ. ನಾವೊಂದ್ ಬೇರೆ ಹೆಸರಲ್ಲಿ ಕರಿತೀವಿ, ಬೇರೊಬ್ರು ಮತ್ತೊಂದ್ ಹೆಸರಲ್ಲಿ ಕರೀತಾರೆ. ಈ ರೀತಿಯಲ್ಲಿ ದೇವರಿಗೆ ಹೆಸರು ಎಷ್ಟೇ ಹಾಕಿದ್ರು ಕೂಡ ವ್ಯಾಲ್ಯೂ ಏನಪ್ಪಾ ನಮ್ ದೇವ್ರದ್ದು ಅಂದ್ರೆ ದೇವ್ರ ಒಬ್ಬನೇ ಅಂತ ನಾವು ಹೇಳ್ತೀವಿ. ಸೊ ಅದೊಂದು ನಮ್ಮಲ್ಲಿ ಇರ್ಬೇಕು. ಎಲ್ಲಾ ರಿಲಿಜನ್ಸ್ಗೂ ನಾವು ರೆಸ್ಪೆಕ್ಟ್ ಕೊಡ್ಬೇಕು, ಎಲ್ಲಾ ರಿಲಿಜನ್ಸ್ಗೂ ನಾವು ಈಕ್ವಲಿ ಟ್ರೀಟ್ ಮಾಡ್ಬೇಕು. ಆಲ್ ದ ವ್ಯಾಲ್ಯೂಸ್ ಮೆನ್ಷನ್ಡ್ ಅಬೌವ್ ಆರ್ ದ ಗ್ರ್ಯಾಂಡರ್ ಆಫ್ ಇಂಡಿಯನ್ ಕಲ್ಚರಲ್ ಥಾಟ್. ಓಕೆ, ಸೊ ಇದೇನಪ್ಪಾ ಅಂತಂದ್ರೆ ನಮ್ಮ ಎಲ್ಲ ಇಂಡಿಯನ್ ಕಲ್ಚರ್ನ ಪ್ರಮುಖ ಥಾಟ್ಸ್ ಆಗಿತ್ತು ಇವೆಲ್ಲವು. ಯಾವ್ಯಾವ್ದಪ್ಪ ಅಂತಂತಂದ್ರೆ ನೋಡಿ ಇಲ್ಲೇನ್ ಹೇಳಿದ್ದಾರೆ. ಫಸ್ಟ್ದು ಆಚಾರ್ಯ ದೇವೋಭವ, ನಾನ್ ವೈಲೆನ್ಸ್, ಸರ್ವೇ ಜನ ಸುಖಿನ ಭವಂತು, ಮತ್ತೆ ಇಕ್ವಾಲಿಟಿ ಆಫ್ ಆಲ್ ರಿಲಿಜನ್ಸ್. ಓಕೆ, ಸೊ ಏನ್ ಹೇಳ್ತಾರೆ ನೋಡಿ, ಇದೆಲ್ಲವೂ ಕೂಡಪ್ಪ ಏನಪ್ಪಾ ಅಂತಂದ್ರೆ ಇಂಡಿಯನ್ ಪವರ್ಫುಲ್ ಕಲ್ಚರಲ್ ಥಾಟ್ಸ್ ಆಗಿದ್ವು ನಮ್ಮ. ಸೊ ಈ ಒಂದು ಥಾಟ್ಸ್ಗೆ, ಈ ಕಲ್ಚರಲ್ ಥಾಟ್ಸ್ಗೆ ನಾವು ರೆಸ್ಪೆಕ್ಟ್ ಕೊಡ್ಬೇಕು ಅಂತ ಹೇಳಿ ಹೇಳ್ತಾರೆ. ಓಕೆ, ಸೊ ನೆಕ್ಸ್ಟ್ ಇಲ್ಲಿ ನಿಮ್ಮ ಏನಪ್ಪಾ ಅಂತಂತಂದ್ರೆ ನಿಮ್ಮ ಎಕ್ಸರ್ಸೈಸಸ್ ಇದೆ. ಚಾಪ್ಟರ್ ಎಲ್ರಿಗೂ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ಓಕೆ, ಚಾಪ್ಟರ್ ಅಂಡರ್ಸ್ಟ್ಯಾಂಡ್ ಆಗಿದ್ರೆ ನೀವೆಲ್ಲರೂ ಏನಪ್ಪಾ ಅಂತಂತಂದ್ರೆ ಏನ್ ಮಾಡ್ಬೇಕು, ಕ್ವಶನ್ ಆನ್ಸರ್ಸ್ ನ ಸಾಲ್ವ್ ಮಾಡಿ ಚಾಪ್ಟರ್ ನ ಒಂದ್ಸಲಿ ನೋಡ್ಕೊಂಡ್ಬಿಡಿ. ಯಾರ್ಯಾರಿಗೆ ಅಂಡರ್ಸ್ಟ್ಯಾಂಡ್ ಆಗಿಲ್ಲ, ಏನಾದ್ರು ಪ್ರಾಬ್ಲಮ್ ಇದ್ರೆ ನಾನು ಕಮೆಂಟ್ ಮೂಲಕ ತಿಳಿಸಿ. ಚಾನಲ್ ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ಚಾಪ್ಟರ್ ನ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ಅಲ್ಲಿವರೆಗೂ ಹ್ಯಾವ್ ಅ ನೈಸ್ ಡೇ. ಬಾಯ್ ಬಾಯ್.